20ರಲ್ಲಿ ಫಿಗರು, 30ರಲ್ಲಿ ಶುಗರು, 40ರಲ್ಲಿ ಪ್ರೆಷರು, 50ರಲ್ಲಿ ಕ್ಯಾನ್ಸರು, 60ರಲ್ಲಿ ಡಮಾರು. 60 ಮೇಲೆ ಯಾರು ತುಂಬಾ ಚೆನ್ನಾಗಿದ್ದಾರೆ 70, 80, 90ವರೆಗೂ ನಮ್ಮ ದೇವೇಗೌಡರು ಸಾಹೇಬ್ರು ತರ ಅವರೇ ಸೂಪರ್. ಈ ಕೋವಿಡ್ ಟೈಮ್ ಅಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 5,000 ಟನ್ ಚಿನ್ನ ಗಿರಿವೆ ಅಂಗಡಿಗೆ ಹೋಗಿರತಕ್ಕಂಥದನ್ನ ನಾನು ವರದಿ ತರಿಸ್ಕೊಂಡಿದ್ದೀನಿ. ಚಿನ್ನದ ಪೀಸ್ ಖರೀದಿ ಮಾಡ್ಬೇಕು ಅಂದ್ರೇನೆ ನೂರಾರು ಸಲ ಯೋಚನೆ ಮಾಡ್ತೀವಿ. ನೀವು ಒಂದು ಚಿನ್ನದ ಅಂಗಡಿನೇ ಓಪನ್ ಮಾಡಿದ್ರಿ. ಸೊ ಇಂತಹ ಒಂದು ಬಿಸ್ನೆಸ್ ಶುರು ಮಾಡಿದಾಗ ಭಯ ಆಗ್ಲಿಲ್ವಾ ನಿಮಗೆ? ಖಂಡಿತ ನನಗೆ ಭಯ ಅಂತ ಇರ್ಲಿಲ್ಲ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದಾನೆ ಸ್ವಲ್ಪ ಧೈರ್ಯವಂತ. ನನಗೆ ಭಯ ಅಂತ ಈಗಲೂ 100 ಸ್ಟೋರ್ ಮಾಡಂದ್ರು ಮಾಡಕ್ ರೆಡಿ. ಬಹಳ ಜನ ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾರೆ, ಸರ್ ನಾವು ಒಂದು 2-3 ವರ್ಷದಿಂದ ವರ ಹುಡುಕ್ತಾ ಇದೀವಿ, ಇನ್ನೂ ನಮಗೆ ಸೆಟ್ ಆಗಿಲ್ಲ, ಬಟ್ ನಿಮ್ಮ ಅಂಗಡಿಗೆ ಬಂದು ಒಂದು ಆಭರಣ ಮನೆ ಖರೀದಿ ಮಾಡಿ ಒಂದು 3 ತಿಂಗಳಿಗೆಲ್ಲ ನನ್ನ ಮಗಳಿಗೆ ಸೆಟ್ ಆಗಿದೆ. ಬಂಗಾರ ಬಲು ಭಾರ ಆದ್ರೂ ಕೂಡ ಚಿನ್ನ ಬಲು ಚೆನ್ನ. ಹುಟ್ಟಿದಾಗ ಜಾತಕ, ಮಧ್ಯದಲ್ಲಿ ನಾಟಕ, ಸೆತ್ತಾಗ ಸೂತಕ. ಇಷ್ಟೇ ಜೀವನ ಅಲ್ವಾ? ಸಾಯಿ ಗೋಲ್ಡ್ ಅಂದ್ರೆ ಒಂದು ಬ್ರ್ಯಾಂಡ್, ನಂಬಿಕೆಗೆ ಮತ್ತೊಂದು ಹೆಸರೇ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತೇಳಿ ಎಲ್ಲರ ಮನಸ್ಸಲ್ಲಿದೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಗೋಲ್ಡು ಸಿಲ್ವರ್ ಇರಲೇಬೇಕು ಅಂತ ನೋಡಿಪ್ಪ. ನಾವು ಗ್ರಾಮ್ ಅಲ್ಲಿ ಹೋಗಿ ಈ ಗೋಲ್ಡ್ ಸಿಲ್ವರ್ ತಗೊಳ್ತಾ ಇದ್ರೆ ನಮ್ಮ ಇವತ್ತಿನ ಆಂಟ್ರಪ್ರನರ್ ಅದನ್ನೇ ತಮ್ಮ ಬಿಸ್ನೆಸ್ ಶುರು ಮಾಡಿದ್ರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಿನ ಮಾಲೀಕರು, ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಬ್ರು ಸಮಾಜ ಸೇವಕರು. ನಮ್ಮ ಆಂಟ್ರಪ್ರನರ್ ಆದ ಡಾಕ್ಟರ್ ಟಿ.ಎ. ಶರವಣ ಅವರು. ಫಂಟಾಸ್ಟಿಕ್ ಮಾರ್ನಿಂಗ್ ಸರ್ ಅಂಡ್ ವೆಲ್ಕಮ್ ಟು ಮೈ ಶೋ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಸರ್, ಶುರು ಮಾಡೋಣ ನಿಮ್ಮ ಈ ಸಕ್ಸೆಸ್ ಜರ್ನಿ ನಿಮ್ಮ ಚೈಲ್ಡ್ಹುಡ್ ಇಂದ. ಹೇಗಿತ್ತು ಸರ್ ಮನೆಯಲ್ಲಿ? ಮೊದಲಿಂದಾನು ನೀವು ಇದೇ ತರ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರ, ಅಥವಾ ನೀವು ಬೆಳೀತಿರುವಾಗ ಬೇರೆ ಯೋಚನೆ ಅನ್ನೋದಿತ್ತ? ನಾವು ತುಂಬಾ ಕಷ್ಟದಿಂದ ಈ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಒಬ್ಬ ಶಾಸಕನಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇದ್ರ ಹಿಂದೆ ಬಹಳ ನೋವುಗಳು ಇರತಕ್ಕಂಥದನ್ನ ನನಗ್ ಮಾತ್ರ ಗೊತ್ತಿರತಕ್ಕಂತ ವಿಚಾರ. ಯಾಕಂದ್ರೆ ಐ ಆಮ್ ನಾಟ್ ಬಾರ್ನ್ ವಿತ್ ಗೋಲ್ಡ್ ಸ್ಪೂನ್. ಗೋಲ್ಡ್ ವ್ಯಾಪಾರದಲ್ಲಿ ಇದ್ರೂ ಸಹ ನಾನು ಹಂತವಾಗಿ ತುಂಬಾ ಕಷ್ಟಪಟ್ಟು ನನ್ನ ಉದ್ಯಮವನ್ನ ಕಲ್ತ್ಕೊಂಡು ಈ ಸ್ಥಾನಕ್ಕೆ ಬಂದಿರತಕ್ಕಂಥವನು. ಕಳೆದ 35 ವರ್ಷಗಳಿಂದ ಈ ಒಂದು ಗೋಲ್ಡ್ ಇಂಡಸ್ಟ್ರಿಯನ್ನ ನಾನು ಅರ್ದು ಕುಡಿದು ಅಳವಡಿಸ್ಕೊಂಡಿರತಕ್ಕಂಥವನು. ಬಹುಶಃ ನನ್ನ ಎಜುಕೇಶನ್ ಆದ ನಂತರ ನಾನು ಎಲ್ಲಾ ರೀತಿಯಲ್ಲಿ ಕೆಲಸ ಮಾಡಿ ಕೆಲಸದ ಅನುಭವದ ಆದ ನಂತರ ಈ ಬಿಸ್ನೆಸ್ ನ ಪ್ರಾರಂಭ ಮಾಡಿ ತಕ್ಕಂಥದ್ದು. ಬಹುಶಃ ಒಂದು ಸಣ್ಣ ಅಂಗಡಿಯಾಗಿ ಬಸವನಗುಡಿ DVG ರಸ್ತೆಯಲ್ಲಿ ನಾನು ಇದನ್ನ ಪ್ರಾರಂಭ ಮಾಡಿರೋದು. ಆವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಅದನ್ನು ಉದ್ಘಾಟನೆ ಮಾಡಿ ನನಗೆ ಚೆನ್ನಮ್ಮಾಜಿ ಹಾಗೂ ದೇವೇಗೌಡರು ಸಾಹೇಬರು ಆಶೀರ್ವಾದ ಮಾಡಿ ಆವತ್ತು ನಮಗೆ ಒಂದು ಶುಭವನ್ನ ಆರಿಸಿದ್ದಾರೆ. ಅದೇ ಪ್ರಕಾರ ನನ್ನ ಗ್ರಾಹಕರು ಕೂಡ ಈ ಒಂದು ವಿಚಾರದಲ್ಲಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ಭಕ್ತಿಯಿಂದ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಹೋದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲಿ ಕೈಗೆ ಎಟುಕುವ ದರದಲ್ಲಿ, ಜೊತೆಗೆ ನಮಗೆ ಕನಸಿನ ಆಭರಣ ಚಿನ್ನ ಅನ್ನೋದು ಬರೀ ಒಂದು ಸಮಾಜದಲ್ಲಿ ಧರಿಸಿದಾಗ ನೋಡುವುದು ಎಷ್ಟು ಮುಖ್ಯನೋ ಅದರ ಕ್ವಾಲಿಟಿ, ಗುಣಮಟ್ಟ ಅದು ಕೂಡ ಅಷ್ಟೇ ಮುಖ್ಯ. ಸೊ ಅದನ್ನ ಗ್ರಾಹಕರು ಅವರ ಫ್ಯಾಮಿಲಿ ಜ್ಯುವೆಲರ್ ಅಂತ ಹೇಳಿ ನಮ್ಮ ಸಾಯಿ ಗೋಲ್ಡ್ ನ ಭಾವಿಸಿ ಬಹಳಷ್ಟು ಜನ ಎಲ್ಲಾ ಕಡೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆಯಿಂದ ಕೂಡ ಬಂದು ವ್ಯಾಪಾರ ಮಾಡಿ ಸಣ್ಣ ಆಭರಣ ಖರೀದಿ ಮಾಡಬೇಕು ಅಂತ ಬರ್ತಾರೆ. ಬಂದಾಗ ಅವ್ರಿಗೆ ಅದು ಏನಾಗುತ್ತೋ ಗೊತ್ತಿಲ್ಲ, ದೊಡ್ಡ ಆಭರಣಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಬಹಳ ಜನ ಖುಷಿಯಿಂದ ನನ್ನ ಜೊತೆಲಿ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತೆ ಆ ಆಭರಣವನ್ನ ಖರೀದಿ ಮಾಡಿದಾಗ ನಾನು ಸಾಯಿ ಭಕ್ತ, ಶಿರಡಿ ಸಾಯಿಬಾಬನ ಭಕ್ತ, ಆರಾಧ್ಯ ದೈವ, ನನ್ನ ಆರಾಧ್ಯ ದೈವ ಬಾಬಾ, ಅವರ ಪಾದಕ್ಕೆ ಇಡಿಸಿ ಅದನ್ನ ಮನೆಗೆ ತೆಗೆದುಕೊಂಡು ಹೋಗುವಂತ ಘಟನೆಗಳನ್ನ ನಾನು ನೋಡಿದ್ದೀನಿ. ಬಹಳ ಜನ ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾರೆ, ಸರ್ ನಾವು ಒಂದು 2-3 ವರ್ಷದಿಂದ ನಾನು ವರ ಹುಡುಕ್ತಾ ಇದೀವಿ, ಇನ್ನೂ ನಮಗೆ ಸೆಟ್ ಆಗಿಲ್ಲ, ಬಟ್ ನಿಮ್ಮ ಅಂಗಡಿಗೆ ಬಂದು ಅದು ಏನೋ ನಮ್ಗೆ ಗೊತ್ತಿಲ್ಲ, ಒಂದು ಆಭರಣ ಮನೆ ಖರೀದಿ ಮಾಡಿ ಒಂದು 3 ತಿಂಗಳಿಗೆಲ್ಲ ನನ್ನ ಮಗಳಿಗೆ ಸೆಟ್ ಆಗಿದೆ, ನನಗೆ ಇನ್ನಷ್ಟು ಜ್ಯುವೆಲ್ರಿ ಮದುವೆಗೆ ತೆಗೆದುಕೋಬೇಕು, ನೀವು ನನಗೆ ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟೀಸ್ ಕೊಡಿ ಅಂತೇಳಿ ಬಹಳ ಫ್ಯಾಮಿಲಿ ಮೆಂಬರ್ಸ್ ಬಂದಿರತಕ್ಕಂಥದ್ದನ್ನು ಕೂಡ ನಾನು ನೋಡಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಟೋರಲ್ಲಿ ಇರೋದಿಲ್ಲ. ಯಾಕೆಂದ್ರೆ ನಾವು ಈಗ ನನ್ನ ಪ್ರಕಾರ ಈಗ ಒಂದು ಬೆಂಗಳೂರು ನಗರದಲ್ಲಿ ಬಸವನಗುಡಿ ಇರ್ಬೋದು, HSR ಲೇಔಟ್ ಇರ್ಬೋದು, ಯಲಂಕ ಇರ್ಬೋದು, ನಾಗರಬಾವಿ ಇರ್ಬೋದು,
ಮತ್ತೆ KR ಪುರಂ ಇರ್ಬೋದು, ಇದು ಎಲ್ಲಾ ಕಡೆ ಕೂಡ ನಾವು ಸ್ಟೋರ್ನ ಮಾಡಿದೀವಿ. ಜೊತೆಗೆ ಇನ್ನೊಂದು ತಿಂಗಳಲ್ಲಿ ಮಲ್ಲೇಶ್ವರಂ ಕೂಡ ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಸ್ಟೋರ್ ಬರ್ತಾ ಇದೆ. ಬೆಂಗಳೂರು ನಗರದಲ್ಲಿ ಎಲ್ಲಾ ದಿಕ್ಕಲ್ಲಿ ಕೂಡ ಗ್ರಾಹಕರಿಗೆ ನಮ್ಮ ಒಂದು ಸರ್ವಿಸ್ ಸಿಗಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇದನ್ನ ನಾನು ಮಾಡ್ತಾ ಇರತಕ್ಕಂಥದ್ದು. ಬಂಗಾರ ಬಲು ಭಾರ ಆದ್ರೂ ಕೂಡ ಚಿನ್ನ ಬಲು ಚೆನ್ನ, ಅದನ್ನ ನಾನು ಅರ್ಥಕೊಂಡಿದ್ದೀನಿ. ಅದರಿಂದ ಗ್ರಾಹಕರಿಗೂ ಕೂಡ ಎಲ್ಲಿ ಮೋಸ ಆಗ್ಬಾರ್ದು, ಅದನ್ನ ಬಹಳ ತಲೆಯಲ್ಲಿ ಇಟ್ಕೊಂಡು ಪ್ರತಿ ಹಂತದಲ್ಲಿ ಕೂಡ ನಾನು ಒಂದು 20 ವರ್ಷ ಹಿಂದೆನೆ 916 ಹಾಲ್ಮಾರ್ಕ್ ಜ್ಯುವೆಲ್ರಿನ ಪ್ರಾರಂಭ ಮಾಡಿದ್ದೀನಿ. ಆವಾಗ್ಲೇ ಬಹಳ ಜನ ನನಗೆ ಹೇಳಿದ್ರು, ಸರ್ ಸ್ವಲ್ಪ ರೇಟು ಜಾಸ್ತಿ ಆಗ್ತದೆ, ಯಾಕೆ ನೀವು 916 ನ ಹಾಲ್ಮಾರ್ಕ್ ಈಗಲೇ ಶುರು ಮಾಡ್ತೀರಾ, ಗವರ್ಮೆಂಟ್ ಕೂಡ ಇನ್ನು ಮ್ಯಾಂಡೇಟರಿ ಮಾಡಿಲ್ಲ, ನೀವ್ ಯಾಕೆ ಮಾಡಕ್ ಹೋಗ್ತೀರಾ ಅಂತೇಳಿ ಬಹಳ ಜನ ನನ್ ಕೇಳಿದ್ರು. ಇಲ್ಲ, ಕ್ವಾಲಿಟಿ ಕೊಡಬೇಕು, ಗುಣಮಟ್ಟವನ್ನ ನಾವು ಕಾಪಾಡ್ಕೋಬೇಕು, ಗ್ರಾಹಕರಲ್ಲಿ ಒಂದು ನಂಬಿಕೆ ವಿಶ್ವಾಸವನ್ನ ಮೂಡಿಸ್ಬೇಕು ಅಂತೇಳಿ ಬಹಳ ಅಚ್ಚುಕಟ್ಟಾಗಿ ಆವಾಗಲೇ ನಾನು ಪ್ರಾರಂಭ ಮಾಡಿರತಕ್ಕಂಥದ್ದು. ನನ್ನ ಯಶಸ್ವಿ ಜರ್ನಿಗೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ನೋಡಿ, ನೀವು ಮಾರ್ಕೆಟಿನ ಮುಂಚೆನೆ ಅರ್ಥ ಮಾಡ್ಕೊಂಡ್ರಿ ಅಂತಾನೆ ಹೇಳ್ಬೋದು. ಬಟ್ ಜನರಲ್ ಆಗಿ ಯಾರೇ ಒಬ್ರು ಗೋಲ್ಡ್ ಬಿಸ್ನೆಸ್ ನಲ್ಲಿ ಬರಬೇಕು ಅಂದ್ರೆ, ಅಥವಾ ಯಾವುದೇ ತರದ ಜ್ಯುವೆಲ್ರಿ ಬಿಸ್ನೆಸ್ ನಲ್ಲಿ ಬರಬೇಕು ಅಂದ್ರೆ, ತಲತಲಾಂತರದಿಂದ ಅವರ ಪೂರ್ವಜರು ಎಲ್ಲಾರು ಇದೇ ಒಂದು ವೃತ್ತಿನ ಮಾಡ್ಕೊಂಡು ಬಂದು ಅವ್ರಿಗೆ ಗೊತ್ತಿರ್ಬೇಕು, ಹೌದು ಚಿನ್ನ ಈ ತರ ಇರುತ್ತೆ, ಬೆಳ್ಳಿ ಈ ತರ ಇರುತ್ತೆ, ವಜ್ರ ಈ ತರ ಇರುತ್ತೆ ಅಂತ ಅವ್ರಿಗೆ ಚಿಕ್ಕದ್ರಿಂದಲೇ ಗೊತ್ತಾಗಬೇಕು. ಆಮೇಲೆ ಅವರು ಈ ಒಂದು ಕೆಲಸನ ಶುರು ಮಾಡ್ತಾರೆ. ಬಟ್ ನಿಮ್ಮ ಸ್ಟೋರಿಯಲ್ಲಿ ಆ ತರ ಇಲ್ಲ. ನೀವು ಬೇರೆ ಬೇರೆ ಕೆಲಸಗಳನ್ನ, ನೀವು ಹೇಳ್ದಂಗೆ ಎಜುಕೇಶನ್ ಆದ್ಮೇಲೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಫೈನಲ್ ಆಗಿ ನೀವು ಡಿಸೈಡ್ ಮಾಡಿದ್ರೆ, ಇಲ್ಲ ಈ ಥರದ ಒಂದು ಅಂಗಡಿನ ನಾನು ಓಪನ್ ಮಾಡಬೇಕು, ಇಲ್ಲಿ ನಾನು ಚಿನ್ನ ಬೆಳ್ಳಿನ ಮಾರಬೇಕು ಅಂತ. ಸೊ ಈ ಥರದ ಒಂದು ನಿರ್ಧಾರ ಯಾಕೆ ತಗೊಂಡ್ರಿ ನೀವು? ಏನಕ್ಕಂದ್ರೆ ಚಿನ್ನ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಇರುತ್ತೆ, ಇನ್ನೊಂದು ಕಡೆ ಜನ ಬಂದು ಖರೀದಿ ಮಾಡ್ತಾರೋ ಅನ್ನೋ ಯೋಚನೆ ಕೂಡ ಇರುತ್ತೆ. ಸೊ ಆಸ್ ಅ ಆಂಟ್ರಪ್ರಿನರ್ ನಿಮ್ಮ ತಲೆನಲ್ಲಿ ಆ ಟೈಮಲ್ಲಿ ಏನು ಓಡ್ತಾ ಇತ್ತು? ಈ ಚಿನ್ನ ಯಾವಾಗ್ಲೂ ಕೂಡ ಕಷ್ಟಕ್ಕೆ ತತ್ಕ್ಷಣಕ್ಕೆ ಏನಾದ್ರು ಒಂದು ಲಿಕ್ವಿಡಿಟಿ ಮಾಡಬೇಕಾಗಿದ್ರೆ ಒಂದೇ ವಸ್ತು ಬಂಗಾರ, ಹೌದು, ಬೆಳ್ಳಿ. ಹೌದು, ನಾನ್ ಕಂಡಿರೋ ಮಟ್ಟಕ್ಕೆ ಬೆಲೆ ಬರೀ ಏರ್ತಾನೆ ಇರುತ್ತೆ. ಹೌದು, ಈ ಕೋವಿಡ್ ಟೈಮಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 5,000 ಟನ್ ಚಿನ್ನ ಗಿರಿವೆ ಅಂಗಡಿಗೆ ಹೋಗಿರತಕ್ಕಂಥದನ್ನ ನಾನು ವರದಿ ತರಿಸ್ಕೊಂಡಿದ್ದೀನಿ. ವಾವ್! ಯಾಕೆಂದ್ರೆ ನಾವು ಸಂಕಟ ಬಂದ್ರೆ ವೆಂಕಟರಮಣ ಅಂತ ಹೇಳ್ತೀವಿ. ನಮ್ಮ ನಿಜ ಜೀವನದಲ್ಲಿ ನಮಗೆ ಸಂಕಟ ಬಂದ್ರೆ ತತ್ಕ್ಷಣಕ್ಕೆ ನಮ್ಗೆ ನೆನಪು ಬರೋದು ಚಿನ್ನದ ರಮಣ. ಆ ಚಿನ್ನ ನಮ್ಮ ಜೊತೆಲಿದ್ದಾಗ ಕಷ್ಟ ಸುಖ ಹಾಕೊಂಡು ಖುಷಿ ಪಡೋದು ಅಷ್ಟೇ ಅಲ್ಲ, ಮತ್ತೆ ಕಷ್ಟಕ್ಕೂ ಕೂಡ ಒಂದು ಎಜುಕೇಶನಲ್ ಹೆಲ್ಪ್ ಇರ್ಬೋದು, ಒಂದು ಮೆಡಿಕಲಿ ಹೆಲ್ಪ್ ಇರ್ಬೋದು, ಯಾವುದೇ ಒಂದು ಸೈಟ್ ತಗೊಳ್ಳೋದು ಇರ್ಬೋದು, ಒಂದು ಮನೆ ಕಟ್ಟೋದಿರ್ಬೋದು, ಎಂತದೇ ಎಮರ್ಜೆನ್ಸಿಗೆ ನೀವು ತತ್ಕ್ಷಣಕ್ಕೆ ನೀವೇನಾದ್ರು ಹಣ ಬೇಕಾಗಿದ್ರೆ ಬಂಗಾರ ಒಂದೇ ಆಪದ್ ಬಾಂಧವ ತರ ಬರೋದು ನಿಮ್ಗೆ. ಅದನ್ನ ಎಲ್ರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ವರ್ಲ್ಡ್ ಬ್ಯಾಂಕು, ನೀವು ಯಾವುದೇ ದೇಶ ತಗೊಳ್ಳಿ, ಅವರ ಒಂದು ದೇಶದ ಒಂದು ವಾರ್ ನಡೀತಾ ಇದ್ದಾಗ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ 1000 ಟನ್ ಚಿನ್ನವನ್ನ ಅವರು ಸೇಫ್ಟಿ ಮಾಡ್ಕೋತಾರೆ, ಖರೀದಿ ಮಾಡಿ ಇಡ್ತಾ ಇದ್ದಾರೆ. ಅವರವರ ದೇಶದ ಡಾಲರ್ಸ್ ಬದಲಾಗಿ ಚಿನ್ನವನ್ನೇ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ನಾವು ಭಾರತೀಯರು ಚಿನ್ನದ ಪ್ರೇಮಿಗಳು. ಭಾರತೀಯರು ಅದು ಮಗು ಹುಟ್ಟಿದಾಗ ಶ್ರೀಮಂತರು ಏನ್ ಮಾಡ್ತಾರೆ, ಚಿನ್ನದ ಸ್ಪೂನ್ ಅಲ್ಲಿ ಸಿಹಿ ತಿನ್ನಿಸ್ತಾರೆ. ಬಡವರು ಏನ್ ಮಾಡ್ತಾರೆ, ಬಡವರ ಬಂಗಾರ ಅಂದ್ರೆ ಬೆಳ್ಳಿ, ಆ ಬೆಳ್ಳಿಯಲ್ಲಿ ಸಿಹಿಯನ್ನ ತಿನ್ನಿಸ್ತಾರೆ. ಮತ್ತೆ ಕಿವಿಗೆ ಒಂದು ಮುರ, ಕಿವಿ ಚುಚ್ಚಿಬಿಟ್ಟು ಒಂದು ಮುರಾನ ಹಾಕ್ತಾರೆ. ಮತ್ತೆ ಒಂದು ಸೊಂಟಕ್ಕೆ ಒಂದು ಚೈನ್ ಅನ್ನ, ಬೆಳ್ಳಿ ಚೈನೋ, ಕಾಲ್ಗೊಂದು ಗೆಜ್ಜೆನೋ, ಇಂಥದೆಲ್ಲ ಒಂದು ಮಗು ಚೈಲ್ಡ್ಹುಡ್ ಇಂದ ಹುಟ್ಟುದಾಗಿಂದ ಅಲ್ಲಿ ಪ್ರಾರಂಭ ಆಗೋದು. ಆ ಒಂದು ಮಗು ದೊಡ್ಡದಾಗಿ ಮದುವೆವರೆಗೂ ಎಲ್ಲಾ ರೀತಿಯಲ್ಲಿ ಆ ಒಂದು ಚಿನ್ನ ಬೆಳ್ಳಿ ಒಂದು ಪಾರ್ಟ್ ಆಫ್ ದಿ ಲೈಫ್ ಆಗೋಗ್ಬಿಟ್ಟಿದೆ. ಸೊ ಇದನ್ನ ನಾವು ನಿಜ ಜೀವನದಲ್ಲಿ ಕೂಡ ನೋಡ್ತಾ ಇದೀವಿ. ಜೊತೆಗೆ ಮೆಡಿಕಲಿ ಕೂಡ ಪ್ರೂಫ್ ಆಗಿದೆ. ಈಗ ತಾವೆಲ್ಲ ನೋಡ್ಬೋದು, ಹಿಂದಿನ ಕಾಲದಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ರಾಜರು ಮಹಾರಾಜರ ಕಾಲದಿಂದ. ಈಗೆಲ್ಲ ಬೆಳ್ಳಿ ತಟ್ಟೆಗೆ ಬಂದ್ಬಿಟ್ಟಿದೀವಿ, ಯಾಕಂದ್ರೆ ಬಂಗಾರ ಭಾರ ಆಗಿದೆ, ಭಾರ ಆಗ್ಬಿಟ್ಟಿದೆ. ಈಗ ಬೆಳ್ಳಿ ಕೂಡ ನೋಡಿ 1 ಗ್ರಾಮ್ 100 ರೂಪಾಯಿ ಆಗ್ಬಿಟ್ಟಿದೆ. ಅದು ಎಷ್ಟು ಬೇಗ ಬೆಳೀತಾ ಇದೆ ಅಂದ್ರೆ ಹೇಳಕ್ಕೆ ಆಗಲ್ಲ. ಆ ಬೆಳ್ಳಿ ತಟ್ಟೆಯಲ್ಲಿ
ಚಿನ್ನದ ನಾಣ್ಯ ಇರುತ್ತೆ, 1 ಗ್ರಾಮ್ ನಾಣ್ಯ ತೆಗೆದುಕೊಂಡು ಸೆಂಟ್ರಲ್ ಮಿಡಿಲ್ ಅಲ್ಲಿ ಸಾಲ್ರು ಮಾಡಿಸ್ಕೊತಾರೆ. ಮಾಡಿಸ್ಕೊಂಡು ಆ ಚಿನ್ನದ ನೀರು ನಾವು ಊಟ ಮಾಡ್ತೀವಲ್ಲ, ಆ ನೀರು ನಮ್ಮ ದೇಹಕ್ಕೆ ಹೋಗ್ಬೇಕಂತೆ. ನಮ್ಮ ಶರೀರಕ್ಕೆ ಹೋದಾಗ ಒಂದು ಆರೋಗ್ಯಕ್ಕೆ ಕೂಡ ಅದು ಭಾರಿ ಒಳ್ಳೇದು ಅಂತ ಹಿರಿಯರೆಲ್ಲ ಹೇಳಿದ್ದಾರೆ. ಅದು ಮೆಡಿಕಲಿ ಕೂಡ ಪ್ರೂಫ್ ಆಗಿರತಕ್ಕಂಥದ್ದು. ಸಮಯದಲ್ಲಿ ನಮ್ಮನ್ನ ನೋಡುವಂತ ಒಂದು ರೀತಿ ಸಮಯದಲ್ಲಿ, ಎರಡನೇದು ನಾವು ಹಾಕೊಂಡಾಗ ಗ್ಲಾಮರಸ್ ಆಗಿ ಕಾಣೋದು ಎರಡನೇದು, ಮೂರನೇದು ಇನ್ವೆಸ್ಟ್ಮೆಂಟ್ ಪರ್ಪಸ್, ಅದು ಒಂಥರ ಅಸೆಟ್ ಇದ್ದಂಗೆ, ನಾಲ್ಕನೇದಾಗಿ ಮೆಡಿಕಲಿ ಪ್ರೂಫ್ ಆಗಿರತಕ್ಕಂಥದ್ದು. ಈ ತರ ಎಲ್ಲಾ ವಿಧಾನಗಳಲ್ಲಿ ಕೂಡ ಬಂಗಾರ, ಬೆಳ್ಳಿ, ವಜ್ರ ಸಕ್ಸಸ್ ಆಗಿರೋದ್ರಿಂದ ಇವತ್ತು ಜನ ಕೂಡ ಅದ್ರ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ನಿಮ್ಮ ಹತ್ರ ಒಂದು 30-40 ಸೈಟ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಮಾರಾಟ ಮಾಡ್ಬೇಕಂದ್ರೆ ಸುಮಾರು ವರ್ಷ ಬೇಕು, ಸುಮಾರು ತಿಂಗಳ ಬೇಕು. ಅದಕ್ಕೂ ದಾಖಲೆಗಳನ್ನ ನೀವು ಒದಗಿಸ್ಬೇಕು, ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು, ಖಾತಾ ಎಕ್ಸ್ಟ್ರಾಕ್ಟ್ ಕೊಡಬೇಕು, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಕೊಡಬೇಕು, ಸೇಲ್ ಡೀಡ್ ಅನ್ನ ಕರೆಕ್ಟ್ ಆಗಿ ಇರಬೇಕು, ಲೀಗಲ್ ಒಪಿನಿಯನ್ ತಗೋಬೇಕು. ಇವೆಲ್ಲ ಸ್ವಲ್ಪ ಟೈಮ್ ಎಳಿತದೆ. ಮತ್ತೆ ಕಸ್ಟಮರ್ ಬರಬೇಕು, ಮತ್ತೆ ವಾಸ್ತು ನೋಡ್ತಾರೆ. ವಾಸ್ತು ನೋಡಕ್ಕೆ ಮುಂಚೆ ಅವ್ರ ಬಡ್ಜೆಟ್ ನೋಡ್ತಾರೆ, ಎಲ್ಲ ಬರಬೇಕು. ಗೋಲ್ಡ್, ಸಿಲ್ವರ್ ಆತರ, ವಜ್ರ ಆತರ ಬರಲ್ಲ. ನಿಮ್ಗೆ ತಕ್ಷಣ ನೀವು ಸೇಲ್ ಮಾಡಬಹುದು, ತಕ್ಷಣ ಖರೀದಿ ಮಾಡಬಹುದು. ನೀವೇನಂದ್ರೆ ಒಂದು ಇನ್ವಾಯ್ಸ್ ನ ಮಾತ್ರ ಇಟ್ಕೋಬೇಕು. ಈಗೆಲ್ಲ HUID ಬಂದ್ಬಿಟ್ಟಿದೆ. HUID ಅಂದ್ರೆ ಹಾಲ್ ಮಾರ್ಕ್ ಮಾಡಿ, ಅದು ಪ್ಯೂರಿಟಿ ಇದ್ರ ಮಾತ್ರ ಹಾಲ್ ಮಾರ್ಕ್ ಮಾಡೋದು. ಡೈಮಂಡ್ ಎಲ್ಲ ಓಪನ್ ಸೆಟ್ಟಿಂಗ್ ನ 18 ಕ್ಯಾರೆಟ್ ಅಲ್ಲಿ ಮಾಡ್ತೀವಿ. ಆಭರಣ ಚಿನ್ನ ಅಂದ್ರೆ 22 ಕ್ಯಾರೆಟ್, ಅಪರಂಜಿ ಅಂದ್ರೆ 24 ಕ್ಯಾರೆಟ್. 24 ಕ್ಯಾರೆಟ್ ಅಲ್ಲಿ ಬರೀ ಬಿಸ್ಕೆಟ್ ಗಳು, ನಾಣ್ಯಗಳು ಅಂದ್ರೆ ಕಾಯಿನ್ಸ್ ಇಷ್ಟು ಮಾತ್ರ ಮಾಡ್ತೀವಿ. ಅದು ಬಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ. 22 ಕ್ಯಾರೆಟ್ ಅಂದ್ರೆ ಆಭರಣ ಎಲ್ಲಾ ಒಡವೆಗಳನ್ನ, ಜ್ಯುವೆಲ್ರಿಗಳನ್ನ ಅದ್ರಲ್ಲಿ ಮಾಡ್ತೀವಿ. 18 ಕ್ಯಾರೆಟ್ ಡೈಮಂಡ್ ಜ್ಯುವೆಲ್ರಿಗೆ ಮಾತ್ರ ಅದನ್ನ ಬಳಕೆ ಮಾಡ್ತೀವಿ. ಯಾಕಂದ್ರೆ ಡೈಮಂಡ್ ಆ ಸ್ಟೋನು ವ್ಯಾಲ್ಯೂಬಲ್ ಇರೋದ್ರಿಂದ ಅದು ಬಿದ್ದೋಬಾರ್ದು ಅಂತ ಹೇಳಿ, ಆ ಕ್ಲಾಂಪ್ಸ್ ಎಲ್ಲ ಸ್ವಲ್ಪ ಗಟ್ಟಿ ಇರಬೇಕು, ಸ್ಟ್ರೆಂಥನ್ ಇರಬೇಕು ಅಂತ ಹೇಳಿ ಅದನ್ನ 18 ಕ್ಯಾರೆಟ್ ಅಲ್ಲಿ ಮಾಡಿದಾಗ ಇನ್ನು ಸ್ವಲ್ಪ ಹಾರ್ಡ್ ಇರುತ್ತೆ, ಸ್ಟೋನ್ ಫಾಲ್ ಆಗಲ್ಲ. ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದೀವಿ. ಈ ತರ ಎಲ್ಲಾ ವಿಧಾನಗಳಲ್ಲಿ ಈಗೆಲ್ಲ ಲೈಟ್ ವೇಟ್ ಜ್ಯುವೆಲ್ರಿಗಳನ್ನ ಎಲ್ಲರೂ ಕೂಡ ಇಷ್ಟಪಡೋದು. ಆಂಟಿಕ್ ಜ್ಯುವೆಲ್ರಿ ಇರ್ಬೋದು, ಟೆಂಪಲ್ ಜ್ಯುವೆಲ್ರಿ ಇರ್ಬೋದು, ಮತ್ತೆ ಈಗ ಡೈಮಂಡ್ ಕೂಡ ಹಿಂದಿನ ಕಾಲದಲ್ಲಿ ಆಗ್ ಬರಲ್ಲ, ವಜ್ರ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ರಿ. ಈಗ ಇಂಟರ್ನ್ಯಾಷನಲ್ ವಾರಂಟಿ ಕೊಟ್ಬಿಟ್ಟಿದೀವಿ. ಸರ್ಟಿಫೈಡ್ ಡೈಮಂಡ್, ಜೆಮ್ಮನ್ ಜ್ಯುವೆಲ್ರಿ ಇಂದನೇ ಲ್ಯಾಬೊರೇಟರಿಯಿಂದ ಟೆಸ್ಟ್ ಮಾಡಿ ಇಂಟರ್ನ್ಯಾಷನಲ್ ವಾರಂಟಿ, ಮತ್ತೆ 100% ಬೈಬ್ಯಾಕು ಇರುತ್ತೆ. ಗೋಲ್ಡ್ ನ ಹೆಂಗೆ ಹಾಲ್ ಮಾರ್ಕ್ ಮಾಡಿ 100% ಬೈಬ್ಯಾಕ್ ತಗೋತೀವೋ ಹಾಗೆ ಡೈಮಂಡ್ ಅಲ್ಲೂ ಇದೆ. ಇವನ್ ಸಿಲ್ವರ್ ಅಲ್ಲಿ ಕೂಡ ಸ್ಟೆರ್ಲಿಂಗ್ ಸಿಲ್ವರ್ ಅಂತ ಮಾಡ್ತಾ ಇದೀವಿ. ಅದು ಕೂಡ 92.5% ಬೆಳ್ಳಿ ಪ್ಯೂರಿಟಿ ಇರುತ್ತೆ. ಅದು ಕೂಡ ಆನ್ ಎಕ್ಸ್ಚೇಂಜ್ 100% ಇರುತ್ತೆ. ಈ ತರ ಜನಗಳಿಗೆ, ಗ್ರಾಹಕರಿಗೆ ಎಲ್ಲಿ ಮೋಸ ಹೋಗ್ಬಾರ್ದು. ಮೋಸ ಮಾಡೋರು ಇರೋ ತನಕ ಮೋಸ ಹೋಗೋರು ಇದ್ದೇ ಇರ್ತಾರೆ. ಅದರಿಂದ ಗ್ರಾಹಕರಿಗೆ ನಾವೇ ಎಚ್ಚರ ಮೂಡಿಸ್ತೀವಿ. ನಾನು ಕೂಡ ಒಬ್ಬ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನಮ್ಮ ಜ್ಯುವೆಲ್ಲರ್ಸ್ ಏನೇ ಸಮಸ್ಯೆ ಮಾಡಿದ್ರು, ತಪ್ಪು ಮಾಡಿದ್ರು ಕೂಡ ನಮ್ ಗಮನಕ್ಕೆ ತನ್ನಿ ಅದನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಪ್ರತಿದಿನ ಮಾಧ್ಯಮಗಳಿಗೆ, ಮೀಡಿಯಾಗಳಿಗೆ ನಾನೇ ಗೋಲ್ಡ್ ರೇಟ್ ಕಳಿಸ್ತೀನಿ. ಇಂಟರ್ನ್ಯಾಷನಲ್ ರೇಟ್ ನಮಗೆ ಬರುತ್ತೆ, ಅದನ್ನ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತೀವಿ. ಮೀಡಿಯಾದಲ್ಲಿ ಕೂಡ ಅದು ಪ್ರಚಾರ ಮಾಡ್ತಾರೆ. ಗ್ರಾಹಕರಿಗೆ ಎಲ್ಲಿ ಮೋಸ ಹೋಗುವಂತ ಅವಕಾಶಗಳು ಇರಬಾರ್ದು. ಇವನ್ ಕೇಳೋರೆಲ್ಲ ಮನೆ ಹತ್ರ ಬರ್ತಾರೆ, ಯಾವ್ದೋ ಒಂದು ಆಭರಣ ನಿಮ್ದು ಹಳೇದು ಕೊಡಿ, ನಾವು ಪಾಲಿಶ್ ಮಾಡಿ ಕೊಡ್ತೀವಿ, ನಾವು ರಿಪೇರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾರೆ, ಮೊದಲನೇದು ಹೆಣ್ಮಕ್ಳು ಗೊತ್ತಲ್ಲ, ಪಳಪಳ ಅಂತ ಹೊಳಿಬೇಕು ಆಸೆ. ಅವ್ರು ಯೂಸ್ ಮಾಡಿ ಕಪ್ಪುಗಾಗಿರುತ್ತೆ, ಡಲ್ ಆಗಿರುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ಪೌಡ್ರು, ಸ್ನೋ ಇವೆಲ್ಲ ಹಾಕೊಂಡಾಗ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ. ಅದೆಲ್ಲ ಕೈಯಲ್ಲಿ ಮುಟ್ಬಿಟ್ಟು ಮತ್ತೆ ಮೈ ಮೇಲೆ ಹಾಕೊಂಡಾಗ ಬೆವರು ಇದೆಲ್ಲ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಕಲರ್ ಅಲ್ಲಿ ಸ್ವಲ್ಪ ಡಲ್ ಆಗುತ್ತೆ. ಮತ್ತೆ ಅದನ್ನ ನಾವು ಹೀಟ್ ಮಾಡಿ ಅದನ್ನ ಬ್ರಷ್ ಮಾಡಿದಾಗ ಅದು ಸ್ವಲ್ಪ ಹೊಳಿತಾ ಇರುತ್ತೆ. ಅದನ್ನ ಯಾರ ಮನೆ ಮುಂದೆ ಬಂದು ಪಾಲಿಶ್ ಮಾಡ್ಕೊಡಿದ ತಕ್ಷಣ ಒಂದನ್ನ ಚೆನ್ನಾಗೇ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಎರಡನೇದು ಕೊಟ್ಟಾಗ ಏನ್ ಮಾಡ್ತಾರೆ, ಆ ಪೊಟ್ನದಲ್ಲಿ ಆ ಒಡವೆನ ತಗೊಂಡ್ಬಿಟ್ಟು ಒಂದು ಕಳ್ಳು ಏನೋ ಒಂದು ಐಟಮ್ ಬೇರೆ ಯಾವ್ದೋ ಆರ್ಟಿಫಿಷಿಯಲ್ ಏನೋ ಒಂದು ಇಟ್ಬಿಟ್ಟು ನೀವು 1 hour ಬಿಟ್ಟಿದ್ದನ್ನ ಓಪನ್ ಮಾಡಿ ಈಗ ಒಲೆ ಮೇಲೆ ಹಾಕಿದೀವಿ ಸ್ಟವ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ನು ಪರಾರಿ ಆಗಿರ್ತಾನೆ. ಇವ್ರು 1 hour ಬಿಟ್ಟು ನೋಡಿದಾಗ ಅದು ಚಿನ್ನ ಇರಲ್ಲ, ಬೇರೆ ಏನೋ ಇರುತ್ತೆ. ಈ ತರ ಕಳ್ಳರು ಕೂಡ ಬಹಳ ಜನ ಇದ್ದಾರೆ. ಈಗ ಎಲ್ಲ ಎಚ್ಚರ ವಹಿಸ್ಬೇಕು ಗ್ರಾಹಕರು. ಯಾಕಂದ್ರೆ ಮೋಸ ಹೋಗೋರು ಇದ್ದೇ ಇರ್ತಾರೆ, ಮೋಸ ಮಾಡೋರು ಇದ್ದೇ ಇರ್ತಾರೆ. ನೀವು ಎಷ್ಟು ಎಚ್ಚರಿಕೆ ಇರ್ತೀರೋ ಅಷ್ಟು ಒಳ್ಳೇದು. ಎಲ್ಲೇ ನೀವು ಯಾವುದೇ ಸ್ಟೋರ್ ಅಲ್ಲಿ ನೀವು ಏನೇ ಖರೀದಿ ಮಾಡಿ ಪರ್ಚೇಸ್ ಮಾಡಿದಾಗ, ಅದು ಗೋಲ್ಡ್ ಆಗ್ಲಿ, ಸಿಲ್ವರ್ ಆಗ್ಲಿ, ಡೈಮಂಡ್ ಆಗ್ಲಿ, ಏನೇ ಪರ್ಚೇಸ್ ಮಾಡಿದಾಗ GST ನ ಪೇ ಮಾಡಿ. ಬರೀ 3% ಇದೆ GST. ಪೇ ಮಾಡಿ ಇನ್ವಾಯ್ಸ್ ನ ತಗೋಬೇಕು. ಇನ್ವಾಯ್ಸ್ ತಗೊಂಡಾಗ ನೀವು ತಗೊಳ್ಳುವಂತ ಐಟಮ್ದು ವೆಯ್ಟ್ ಇದೆಯಾ, ಮತ್ತೆ ಕ್ವಾಲಿಟಿ 916 ಹಾಲ್ ಮಾರ್ಕ್ ಅಂತ ಮೆನ್ಷನ್ ಮಾಡಿದಾರ, ಮತ್ತೆ
ತೂಕ ಸರಿ ಇದೆಯಾ, ನೀವು ತಗೊಂಡಿರೋ ಆಭರಣದ ಹೆಸರನ್ನ ಬರ್ದಿದ್ದಾರಾ, ಮತ್ತೆ HOID ಇದೆಯಾ. ಅಂದ್ರೆ HOID ಅಂದ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಆಗಿರತಕ್ಕಂತ ವರ್ಷ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರ ಅವರೇ ಒಂದು ಕೋಡು, ಮತ್ತೆ ಯಾವ ಅಂಗಡಿಯಲ್ಲಿ ನೀವು ಖರೀದಿ ಮಾಡಿದೀರಾ ಅದು ಎಲ್ಲ ಮಾಹಿತಿನೂ ಕೂಡ 5 ಇನ್ಷಿಯಲ್ ಬರುತ್ತಾ ಒಡವೆ ಮೇಲೆ. BIS ಹಾಲ್ಮಾರ್ಕ್ ಅಂತ ಹೇಳ್ತೀವಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ. ಈ ತರ ಗ್ರಾಹಕರು ನೀವು ಸೆಲೆಕ್ಷನ್ ಮಾಡಕ್ಕೆ ಆಭರಣಗಳನ್ನ ಎಷ್ಟು ಸಮಯವನ್ನ ತೆಗೆದುಕೋತೀರೋ ಅಷ್ಟೇ ಸಮಯವನ್ನ ಅದರ ಒಂದು ಕ್ವಾಲಿಟಿ ಬಗ್ಗೆ ಮತ್ತೆ ಈ ಮಾಹಿತಿ ಬಗ್ಗೆ ಬಿಲ್ಲಲ್ಲಿ ನೋಡೋದು ಕೂಡ ನಿಮ್ಮದು ಬಹಳ ಮುಖ್ಯ. ನಿಮಗೆ ಡೌಟ್ ಬಂದ್ರೆ, ಅಂಗಡಿಗಳಲ್ಲೇ ಡೌಟ್ ಬಂದ್ರೆ ಅಲ್ಲಲ್ಲಿ ದೊಡ್ಡ ಸ್ಟೋರ್ಗಳಲ್ಲಿ ಕ್ಯಾರೆಟ್ ಮೀಟರ್ ಇಟ್ಟಿರ್ತಾರೆ, ಜೆರಾಕ್ಸ್ ಮಿಷಿನ್ ಇದ್ದಂಗೆ ಇರುತ್ತದು. ಆ ಕ್ಯಾರೆಟ್ ಮೀಟರ್ ನಿಮ್ಮ ಹಳೆ ಚಿನ್ನ ಇರ್ಬೋದು, ಹೊಸ ಚಿನ್ನ ಇರ್ಬೋದು, ಅದನ್ನ ಇಟ್ಬಿಟ್ಟು ಅದನ್ನ 1 ಸೆಕೆಂಡ್ ಅಲ್ಲಿ ಹಿಂಗ್ ಸ್ಕ್ಯಾನ್ ಮಾಡಿದಾಗ ಕಂಪ್ಯೂಟರ್ ಅಲ್ಲಿ ಸಂಪೂರ್ಣ ಮಾಹಿತಿ ಬರುತ್ತೆ. ಪ್ಯೂರಿಟಿ ಬಗ್ಗೆ, ಬೆಳ್ಳಿ ಎಷ್ಟಿದೆ, ಸಿಲ್ವರ್ ಇದು ಗೋಲ್ಡ್ ಎಷ್ಟಿದೆ, ಇರೋಡಿಯಂ ಎಷ್ಟಿದೆ, ಕಾಪರ್ ಎಷ್ಟಿದೆ ಅಂತೇಳಿ ಪರ್ಸೆಂಟೇಜ್ ಕಂಟೆಂಟ್ ಬಂದ್ಬಿಡುತ್ತೆ. ಪ್ಯೂರಿಟಿ 916 ಮೇಲೆ ಇರ್ಬೇಕು, 91, 60, 91, 80, 92 ಈ ತರ ಬಂದ್ರೆ 22 ಕ್ಯಾರೆಟ್ ಪಕ್ಕ ಅಂತ. 75 ಮೇಲ್ ಬಂದ್ರೆ 18 ಕ್ಯಾರೆಟ್ ಅಂತ, 100% ಇದ್ರೆ 24 ಕ್ಯಾರೆಟ್ ಅಂತ. ಅದರಲ್ಲೇ ಸಿಸ್ಟಮ್ ಅಲ್ಲೇ ಬಂದ್ಬಿಡುತ್ತೆ. ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿ ಖರೀದಿ ಮಾಡಿ ಅಂತೇಳಿ ನಾನು ಗ್ರಾಹಕರಿಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ಸೊ ಇಷ್ಟೊಂದು ಕಲ್ತಿದ್ದೀರಾ ನೀವು ಏನೋ ಚಿನ್ನದ ಬಗ್ಗೆ, ಬೆಳ್ಳಿ ಬಗ್ಗೆ. ಈಗ ನೀವು ನಿಮ್ಮ ಮೊದಲನೆಯ ಸ್ಟೋರ್ ಶುರು ಮಾಡಿದಾಗ ಲೈಫ್ ಇಷ್ಟು ಈಸಿ ಆಗಿರ್ಲಿಲ್ಲ ಆಬ್ವಿಯಸ್ಲಿ, ಏನಕ್ಕಂದ್ರೆ ಮಾಡಿರೋ ಕೆಲಸನೇ ಬೇರೆ, ಮಾಡ್ತಿರೋ ಬಿಸ್ನೆಸ್ಸೇ ಕಂಪ್ಲೀಟ್ಲಿ ಬೇರೆ. ಸೊ ಹೇಗೆ ಶುರು ಮಾಡಿದ್ರಿ ನೀವು ನಿಮ್ಮ ಈ ಮೊದಲನೆಯ ಅಂಗಡಿ? ಮೊದಲನೇದಾಗಿ ಸಣ್ಣ ಅಂಗಡಿ ಮಾಡಿದಾಗ ನನಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಒಂದು ಸಣ್ಣ ಪುಟ್ಟ ಸಾಲ ಗಿಲ ಮಾಡಿ ಅದನ್ನ. ಸಣ್ಣ ಪುಟ್ಟ ಅಂದ್ರೆ ಎಷ್ಟು ಮಾಡಿದ್ರಿ ಆ ಟೈಮಲ್ಲಿ? ಆವಾಗೆಲ್ಲ ನಾನು ಶುರು ಮಾಡಿದಾಗ 1 ಗ್ರಾಮ್ ಗೋಲ್ಡು 400 ರೂಪಾಯಿ ಇತ್ತು, 400 ರುಪೀಸ್ ಇತ್ತು. 8,000 9,000 ಎಲ್ಲಿ, 400 ರೂಪಾಯಿ ಎಲ್ಲಿ? ವಾವ್. ಓಕೆ. ಆವಾಗ 400 ರೂಪಾಯಿ ಇತ್ತು. ಆವಾಗ ಅದೇ ದೊಡ್ಡದು ನಮ್ಗೆ. ಸೊ ಆವಾಗ ಇಷ್ಟೊಂದು ವೆರೈಟೀಸ್ಗಳು, ಇಷ್ಟೊಂದು ಟೆಕ್ನಾಲಜಿ, ಇಷ್ಟೊಂದು ಡಿಜಿಟಲೈಸು ಯಾವ್ದು ಇರ್ಲಿಲ್ಲ. ಆವಾಗೆಲ್ಲ ನಾವು ಏನ್ ಮಾಡ್ತಾ ಇದ್ವಿ, ಕ್ಯಾಟ್ಲಾಗ್ಸ್ ಅಂತ ಇತ್ತು, ಫೋಟೋಗಳನ್ನ ತೋರಿಸಿ ಆರ್ಡರ್ ತಗೊಂಡು ಮಾಡಿಸ್ಕೊಡ್ತಾ ಇದ್ವಿ. ಇನ್ವೆಸ್ಟ್ಮೆಂಟ್ ಕಮ್ಮಿ ಇತ್ತು, ಕೆಲವು ಸ್ಯಾಂಪಲ್ಸ್ ಗಳನ್ನ ಇಟ್ಕೊಂಡು ಗ್ರಾಹಕರಿಂದ ಆರ್ಡರ್ ತಗೋತಾ ಇದ್ವಿ. ಸೊ ಹಂಗೆ ಹಂತವಾಗಿ ಮಾಡಿ ಗ್ರಾಹಕರ ವಿಶ್ವಾಸವನ್ನ ನಾನು ಗೆದ್ದಿದ್ದೀನಿ. ಗ್ರಾಹಕರು ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತಾ ಇದ್ರು. ಸಣ್ಣ ಅಂಗಡಿ ಮಾಡಿದಾಗ ಒಂದೊಂದ್ಸತಿ ಆಫರ್ಗಳನ್ನ ಹಾಕ್ತಾ ಇದ್ದೆ ನಾನು. ಆಫರ್ ಹಾಕಿದಾಗ ಗ್ರಾಹಕರಲ್ಲಿ ಒಂದು ಆಕರ್ಷಣೆ ಇತ್ತು. ಆಫರ್ ಹಾಕಿದಾಗ ಬಂದು ಖರೀದಿ ಮಾಡಿ ಗ್ರಾಹಕರು ಜಾಸ್ತಿ ಆದ್ರು. ಸಣ್ಣ ಅಂಗಡಿ ಇದ್ದಾಗ ಜಾಸ್ತಿ ಇದ್ದಾಗ ಗ್ರಾಹಕರು ಬಂದಾಗ ಆ ಜಾಗನೇ ಸಾಲಿಲ್ಲ. ಮತ್ತೆ ಅದನ್ನ ಹಂತವಾಗಿ ಮತ್ತೆ ಬ್ಯಾಂಕ್ಸ್ ಲೋನ್ ಎಲ್ಲ ತಗೊಂಡು ಮತ್ತೆ ಅದನ್ನ ದೊಡ್ಡದು ಮಾಡಿ ಅದನ್ನ ಕಸ್ಟಮರ್ ಒಂದು ಟೇಸ್ಟ್ ತಕ್ಕಂತ ಡಿಸ್ಪ್ಲೇಗಳನ್ನ, ಪ್ರೆಸೆಂಟೇಷನ್ಗಳನ್ನ ಎಲ್ಲವನ್ನ ಚೆನ್ನಾಗಿ ಮಾಡ್ಕೊಂಡು ಹೋದೆ. ಅದಾದ್ಮೇಲೆ ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರಕ್ಕೆ ಟ್ರಾಫಿಕ್ ಸಮಸ್ಯೆ ಆಯ್ತು. ಗ್ರಾಹಕರು ಅಯ್ಯೋ ಏನ್ರಿ ನಮ್ಮ ಏರಿಯಾದಲ್ಲಿ ಒಂದ್ ಮಾಡ್ರಿ, ಇಲ್ಲಿ ಇಷ್ಟು ದೂರ ಬರ್ಬೇಕು, ಕಷ್ಟ ಆಗ್ತದೆ ಅಂತ ಹೇಳಿದಾಗ ಹಂತವಾಗಿ ಎಲ್ಲೆಲ್ಲಿ ನಮ್ಮ ಗ್ರಾಹಕರು ಡಿಮ್ಯಾಂಡ್ ಇತ್ತು ಅಲ್ಲಿ ಹಂತವಾಗಿ ಮೊದಲನೇದಾಗಿ ಬಸವನಗುಡಿ ಮಾಡಿದೆ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ HSR ಹೋದೆ. HSR ಆದ್ಮೇಲೆ ಯಲಂಕ ಮಾಡಿದೆ. ಯಲಂಕ ಆದ್ಮೇಲೆ KR ಪುರಂ ಮಾಡಿದೆ. KR ಪುರಂ ಆದ್ಮೇಲೆ ನಾಗರಬಾವಿ ಮಾಡಿದೀನಿ. ನಾಗರಬಾವಿ ಮಾಡಿ ಈಗ 2 ವರ್ಷ ಬರ್ತಾ ಇದೆ. ಈಗ ಮಲ್ಲೇಶ್ವರಂಗೆ ಮಾಡ್ತಾ ಇದ್ದೀನಿ. ಸೊ ಈಗ ಹಂತವಾಗಿ ಎಲ್ಲಾ ತರನು ಮಾಡ್ಕೊಂಡು ಹೋಗಿದ್ದೀನಿ. ಗ್ರಾಹಕರು ಕೂಡ ಅಷ್ಟೇ ಖುಷಿಯಿಂದ ಬಂದು ಸಾಯಿ ಗೋಲ್ಡ್ ಅಂದ್ರೆ ಒಂದು ಬ್ರ್ಯಾಂಡ್, ನಂಬಿಕೆಗೆ ಮತ್ತೊಂದು ಹೆಸರೇ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತೇಳಿ ಎಲ್ಲರ ಮನಸ್ಸಲ್ಲಿದೆ. ಕರ್ನಾಟಕ ರಾಜ್ಯದ ಎಲ್ಲರ ಮನೆ ಮಾತಾಗಿದ್ದೀನಿ. ಆ ವಿಶ್ವಾಸವನ್ನ ನಾನು ಗೆದ್ಕೊಂಡು ಹೋಗ್ತಾ ಇದ್ದೀನಿ. ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕ್ವಾಲಿಟಿ ಕೊಡ್ತಾ ಇದ್ದೀನಿ, ವ್ಯಾಪಾರ ಆಗ್ತಾ ಇದೆ, ಗ್ರಾಹಕರ ವಿಶ್ವಾಸವನ್ನ ಗೆದ್ದಿದ್ದೀನಿ. ಇನ್ನೊಂದು ಖುಷಿ ಏನಂದ್ರೆ 300 ಜನ ಎಂಪ್ಲಾಯೀಸ್ ನನ್ನಲ್ಲಿ, ಅವ್ರು ನನ್ನ ಕುಟುಂಬ ಸದಸ್ಯರವರು, ನನ್ನ ಫ್ಯಾಮಿಲಿ ಮೆಂಬರ್ಸ್. ಅವರ ಜೀವನ 300 × 4 1200 1000 ಕುಟುಂಬಗಳು ಊಟ ಮಾಡ್ತಾರ ನನ್ನ ಒಂದು ಸಂಸ್ಥೆಯಿಂದ. ಆ ಖುಷಿ, ಆ ಒಂದು ಅವಕಾಶ ಸಾಯಿಬಾಬಾ ನನಗೆ ಮಾಡ್ಕೊಟ್ಟಿದಾರಲ್ಲ, ಸಾಕು. ಇನ್ನು ಅದಕ್ಕಿಂತ ಇನ್ನೇನ್ ಬೇಕು? ಭಯ ಆಗ್ಲಿಲ್ವಾ ಯಾವತ್ತೂ ನಿಮಗೆ? ಏನಕ್ಕಂದ್ರೆ ನಾವು ಒಂದು ಚಿನ್ನದ ಪೀಸ್ ಖರೀದಿ ಮಾಡಬೇಕು ಅಂದ್ರೇನೆ 100 ಸಲ ಯೋಚನೆ ಮಾಡ್ತೀವಿ, ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂತ. ನೀವು ಒಂದು ಚಿನ್ನದ ಅಂಗಡಿನೇ ಓಪನ್ ಮಾಡಿದ್ರಿ. ಸೊ ಇಂತಹ ಒಂದು ಬಿಸ್ನೆಸ್ ಶುರು ಮಾಡಿದಾಗ ಭಯ ಆಗ್ಲಿಲ್ವಾ ನಿಮಗೆ? ಖಂಡಿತ ನನಗೆ ಭಯ ಅಂತ ಇರ್ಲಿಲ್ಲ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದಾನೇ ಸ್ವಲ್ಪ ಧೈರ್ಯವಂತ. ನಾನು ಧೈರ್ಯವಾಗಿ ಎಲ್ಲದರಲ್ಲೂ ನುಗ್ಗುತ್ತಾ ಇದ್ದೆ. ಮತ್ತೆ ನಾನು ಕೆಲಸ ಕಲಿಯುವಾಗ ಕೂಡ ಇದರ ಒಂದು ಒಳನೋಟ ಬೇಕಲ್ಲ, ಅನುಭವ ಇಲ್ದ್ರೆ ನಾವು ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಒಂದು 5 ವರ್ಷ
ಎಕ್ಸ್ಪೀರಿಯನ್ಸ್ ತಗೊಂಡು ಈ ಬಿಸ್ನೆಸ್ಗೆ ನಾನು ಬಂದಿರೋದು. ಅದರಿಂದ ಹಂತವಾಗಿ ಎಲ್ಲ ಕಲ್ತು ಬಂದಿರೋದ್ರಿಂದ ನನಗೆ ಭಯ ಅಂತ ಈಗಲೂ 100 ಸ್ಟೋರ್ ಮಾಡಂದ್ರು ಮಾಡಕ್ ರೆಡಿ. ಆ ತರ ಒಂದು ಎಲ್ಲಾನು ಕಲ್ತಿದೀವಿ. ಸೊ ಅದನ್ನ ಇನ್ನೊಂದಷ್ಟು ಎಂಪ್ಲಾಯೀಸ್ ಅನ್ನ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಮಾಡ್ತಾ ಇದೀವಿ. ನಮ್ಮ ಈಗ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರೋದ್ರಿಂದ ಇಡೀ ದೇಶ, ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕವನ್ನ ನೋಡಬೇಕು ಅಂತೇಳಿ ನಾವು ಒಂದು ಕರ್ನಾಟಕ ಮೆಗಾ ಜ್ಯುವೆಲರಿ ಪಾರ್ಕ್ ಅನ್ನ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಅದು ನಮ್ಮ ಕರ್ನಾಟಕ ಬೆಂಗಳೂರಿಗೆ ಬರಬೇಕು. ಇಡೀ ದೇಶ ಬೆಂಗಳೂರನ್ನ ನೋಡ್ಬೇಕು. 10,000 ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತೇಳಿ 500 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮ್ಮ ಜ್ಯುವೆಲ್ಲರ್ಸ್, ಲೀಡಿಂಗ್ ಜ್ಯುವೆಲ್ಲರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರನ್ನ ಸೇರಿಸ್ಕೊಂಡು ಒಂದು ಅಸೋಸಿಯೇಷನ್ ತರ ಮಾಡ್ಕೊಂಡು ಅದಕ್ಕೂ ಕೂಡ ನಾವು ಏನೇನ್ ಮಾಡಬೇಕು ಅದಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ. ಅದು ಕೂಡ ಬಹುಶಃ ಒಂದ್ 2-3 ವರ್ಷದಲ್ಲಿ ಅದು ಕೂಡ ಆಗುತ್ತೆ. ಟೂರಿಸಂ ಪ್ಲೇಸೂ ಆಗ್ಬೇಕು, ಅದು ಮತ್ತೆ ಇನ್ವೆಸ್ಟ್ಮೆಂಟು ಆಗ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗ್ಬೇಕು, ರೆಫೈನರಿನೂ ಬರಬೇಕು. ಇಡೀ ಎಲ್ಲ ದೇಶದ ಜನ ಕರ್ನಾಟಕದ ಬೆಂಗಳೂರು ಜ್ಯುವೆಲರಿ ಪಾರ್ಕ್ ಅನ್ನ ನೋಡ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾ ಇದೀವಿ. ನೀವು ಹೇಳ್ತಿರೋ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ನಿಮ್ಮ ಒಂದು ಬಿಸ್ನೆಸ್ ನೀವು ಶುರು ಮಾಡಿದ್ದು ಖುಷಿ ಒಂದು ಕಡೆ ಇದ್ರೆ, ನಿಮ್ಮ ಎಂಪ್ಲಾಯೀಸ್ಗೆ ಆಫ್ಕೋರ್ಸ್ ಅವ್ರಿಗೂ ಕೂಡ ಕೆಲಸನ ಕೊಟ್ಟು ಅವ್ರ ಕುಟುಂಬನ ನೋಡ್ಕೊಳ್ಳೋದ್ರಲ್ಲೇ ಇನ್ನೊಂದು ತರ ಖುಷಿ ಇದೆ ನಿಮಗೆ ಅಂತ. ಸೊ ಅದಕ್ಕೋಸ್ಕರ ಈಗ ನೀವು ಸಮಾಜ ಸೇವೆ ಕೂಡ ಬಂದ್ರ, ಒಂದ್ ಕಡೆ ಪೊಲಿಟಿಕ್ಸ್ ಸೇರ್ಕೊಂಡ್ರಿ, ಇನ್ನೊಂದು ಕಡೆ ಈಗ ಅಪ್ಪಾಜಿ ಕ್ಯಾಂಟೀನ್ ಅನ್ನ ಕೂಡ ನಡೆಸ್ತಾ ಇದ್ದೀರಾ. ಯಾರ್ಯಾರಿಗೆ ಊಟ ಸಿಗ್ತಿಲ್ವೋ ಪ್ರತಿದಿನ ಅವರಿಗೆ, ಬಡವರಿಗೆ ನೀವು ಊಟನ ಕೂಡ ಕೊಡ್ತಾ ಇದ್ದೀರಾ. ಸೊ ಈ ಸಮಾಜ ಸೇವೆ ಯಾವ ತರ ಮುಂದೆ ಹೋಗ್ಬೇಕು ಅಂತ ಇದೆ ನಿಮ್ ಕಡೆಯಿಂದ? ನಾನು ರಾಜಕೀಯಕ್ಕೆ ಬರಕ್ಕೆ ಕೆಲವು ಕಾರಣಗಳಿತ್ತು. ನಾನು ಯಾವ್ದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೆ. ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಟಿದಾಗ ಬೆಂಗಳೂರು ನಗರದಲ್ಲಿ ಯಾರೋ ಒಬ್ರು ಶಾಸಕರಿಂದ ನನಗೆ ತೊಂದರೆ ಆಯ್ತು. ಸೊ ನಾಳೆ ಬೆಳಿಗ್ಗೆ ಬಿಲ್ಡಿಂಗ್ ಓಪನ್ ಮಾಡಬೇಕು ಅಂತ ಅಂದಾಗ ಅದರ 2 ದಿನ ಹಿಂದೆ ನನಗೆ ಯಾವುದೇ ನೋಟಿಸು ಕೊಡದೆ ಅದನ್ನ ಒಡೆಯಕ್ಕೆ ಪ್ರಯತ್ನ ಪಟ್ಟಿದ್ರು. 9 ತಿಂಗಳು ಗರ್ಭಿಣಿ ಮಹಿಳೆ ಹೊಟ್ಟೆ ಮೇಲೆ ಹೊಡೆದ್ರೆ ಎಷ್ಟು ನೋವಾಗುತ್ತೆ ಹೇಳಿ. ಆ ನೋವನ್ನ ನಾನು ತಿಂದಿದ್ದೀನಿ. ಆವತ್ತೇ ಶಪಥ ಮಾಡಿದೆ, ನಾನು ಕೂಡ ರಾಜಕೀಯಕ್ಕೆ ಬರಬೇಕು, ಒಬ್ಬ ಶಾಸಕನಾಗಬೇಕು. ನಾನ್ ಪಟ್ಟಿರತಕ್ಕಂತ ಕಷ್ಟಗಳನ್ನ ಇನ್ನ ಯಾವುದೇ ಸಾರ್ವಜನಿಕವಾಗಿ ಯಾರು ಕೂಡ ಪಡಬಾರದು. ನನ್ನನ್ನು ಯಾರೇ ಬಂದು ಹುಡ್ಕೊಂಡ್ ಬಂದಾಗ ಅವ್ರಿಗೆ ನನ್ನ ಕೈಯಲ್ಲಿ ಆದಂತ ಒಂದು ಅಳಿಲು ಸೇವೆಯನ್ನ ಮಾಡಬೇಕು. ರಾಜಕೀಯವಾಗಿ ನಾವು ಬಂದ್ರೆ ಮಾತ್ರ ಇವೆಲ್ಲ ಕೂಡ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ನಾನು ನಮ್ಮ ದೇವೇಗೌಡರು ಸಾಹೇಬ್ರ ಒಂದು ಪಕ್ಕಾ ಶಿಷ್ಯ ನಾನು. ಅವರು ನಮ್ಮ ರಾಜಕೀಯ ಗುರುಗಳು. ಅವರ ಒಂದು ಆಶೀರ್ವಾದ, ಅವರ ಮಾರ್ಗದರ್ಶನ. ಎರಡನೇದೇ ನಮ್ಮ ನಾಯಕರು ಈಗ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಿದ್ದಾರೆ. ಅವರೆಲ್ಲ ಅವರ ಬಡವರ ಕಂಡ್ರೆ ಅಷ್ಟೇ ಪ್ರೀತಿ. ಅವರಿಬ್ಬರು ಕೂಡ ನನಗೆ ರಾಜಕೀಯ ಗುರುಗಳು. ಅವರ ಒಂದು ಹಾಕಿರತಕ್ಕಂತ ಒಂದು ಕೆಲಸ ಕಾರ್ಯ, ಯೋಜನೆಗಳು ಇವೆಲ್ಲವೂ ಕೂಡ ನನಗೆ ಆಕರ್ಷಣ ಆಯಿತು. ಅದರಿಂದ ನಾನು ಮಾಡಲೇಬೇಕು ಅಂತೇಳಿ ವಿಧಾನ ಪರಿಷತ್ ಶಾಸಕನಾಗಿ 2ನೇ ಬಾರಿಗೆ ಆಯ್ಕೆಯಾಗಿ ಇವತ್ತು ನಾನು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಾಡ್ತಾ ಈ ನಮ್ಮ ದೇವೇಗೌಡರು ಸಾಹೇಬ್ರು ಬಡವರಿಗೋಸ್ಕರ ಏನೋ ಒಂದು ಯೋಜನೆ ತಗೊಂಬಪ್ಪ, ಏನ್ ಮಾಡ್ಬೋದು ಯೋಚನೆ ಮಾಡು ಅಂತ ಹೇಳಿದ್ರು. ಆವಾಗ ನಾನು ಒಂದು ಕ್ಯಾಂಟೀನ್ ಮಾಡ್ತೀನಿ ಸರ್, ಹಸಿದವರಿಗೋಸ್ಕರ ಅನ್ನ ಕೊಡೋದಿದೆಯಲ್ಲ ಅದು ಬಹಳ ಮುಖ್ಯ. ಊಟ ಕೊಟ್ರೆ ಯಾರು ಕೂಡ ಜನ ಮರಿಯಲ್ಲ. ನೀವು ಎಷ್ಟೇ ಕಷ್ಟಪಟ್ರು, ಎಷ್ಟೇ ದುಡಿದ್ರು, ಎಷ್ಟೇ ದುಡ್ಡು ಕೊಟ್ರು ಜನ ಜ್ಞಾಪಕ ಇಟ್ಕೊಳ್ಳಲ್ಲ. ಆ ದುಡ್ಡನ್ನ ತಿನ್ನಕ್ಕಾಗಲ್ಲ, ಚಿನ್ನ ತಿನ್ನಕ್ಕಾಗಲ್ಲ, ಅನ್ನನೇ ಬೇಕು. ಆ ಅನ್ನ ಕೊಟ್ಟಾಗ ಯಾರು ಮರಿಯಲ್ಲ. ಸನ್ಮಾನ್ಯ ದೇವೇಗೌಡರು ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಇದ್ದಾಗ ಮುದ್ದೆ ಇತ್ತಲ್ಲ, ರಾಗಿ ಮುದ್ದೆ, ಅದು ಬಹಳ ಫೇಮಸ್ ಆಗಿತ್ತು. ಅಂತ ಮುದ್ದೆ ಊಟನೇ ನಾನು ಪರಿಚಯ ಮಾಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರ ಹೆಸರನ್ನೇ ಆ ಕ್ಯಾಂಟೀನ್ಗೆ ಇಟ್ಟು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅಂತ ಹೇಳಿ ಪ್ರಾರಂಭ ಮಾಡಿ ಬಡವರಿಗೋಸ್ಕರನೇ ಇವತ್ತಿಗೆ 7 ವರ್ಷ ಆಗಿದೆ. ನಿರಂತರವಾಗಿ ಆ ಕ್ಯಾಂಟೀನ್ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ. ಬೆಳಿಗ್ಗೆ ರೈಸ್ ಬಾತ್ ಇರ್ಬೋದು, ಇಡ್ಲಿ ಇರ್ಬೋದು, ವಡೆ ಇರ್ಬೋದು, ಮತ್ತೆ ಮಧ್ಯಾಹ್ನ ಮುದ್ದೆ ಊಟ, ಸೊಪ್ಪು ಸಾರು, ಬಸ್ಸಾರು, ಅನ್ನ, ರೈಸ್ ಬಾತ್, ಈ ತರದು. ನಮ್ಮಲ್ಲಿ ಬರೋರೆಲ್ಲ ಕೂಡ ಆಟೋ ಚಾಲಕರು, ಕಟ್ಟಡ ಕಾರ್ಮಿಕರು, ಮತ್ತೆ ವಿದ್ಯಾರ್ಥಿಗಳು. ಅಲ್ಲಿ ಸುತ್ತಮುತ್ತ ಸ್ಕೂಲು, ಕಾಲೇಜುಗಳು ಎಲ್ಲ ಇದೆ. ನೀವು ಅಲ್ಲಿ ಹೋಗಿ ನೀವು ಕೂಡ ಒಂದಿನ ಪಲ್ಲವಿ ಅವರೇ ನೀವು ಊಟ ಟೇಸ್ಟ್ ಮಾಡಬೇಕು. ಶುಚಿ ಮತ್ತೆ ರುಚಿಯನ್ನ, ಗುಣಮಟ್ಟವನ್ನ ಕಾಪಾಡ್ಕೊಂಡ್ ಬಂದಿದ್ದೀನಿ. ನಾನು ಇಟ್ಟಿರೋ ದುಡ್ಡು ಎಷ್ಟೇ ಗೊತ್ತಾ? 10 ರೂಪಾಯಿ ತಿಂಡಿ, 20 ರೂಪಾಯಿ ಊಟ, ಇಷ್ಟೇ ಇಟ್ಟಿದ್ದೀನಿ. ದುಡ್ಡು ಕಮ್ಮಿ ಇದ್ರು ಕೂಡ
ಅದನ್ನ ಟೇಸ್ಟ್ ಬಿಸಿ ಬಿಸಿ ಕೊಡ್ತಾರೆ, ಕಿವಲ್ ನಿಂತು ಜನ ತಿನ್ಕೊಂಡು ಹೋಗ್ತಾರೆ. ಆ ಖುಷಿ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಾನು ನನ್ನ ಸ್ವಂತ ಶಕ್ತಿಯಿಂದ ನಾನು ನಡೆಸ್ತಾ ಇದ್ದೀನಿ. ನನಗೆ ಎಷ್ಟುವರೆಗೂ ಶಕ್ತಿ ಇದೆಯೋ ಅಷ್ಟುವರೆಗೂ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಕೋವಿಡ್ ಟೈಮಲ್ಲಿ ಕೂಡ ಮೊಬೈಲ್ ಕ್ಯಾಂಟೀನ್ ನಡೆಸ್ಕೊಂಡು ನಾನೇ ಬೆಂಗಳೂರು ನಗರದಲ್ಲಿ ಎಲ್ಲಾ ವಾರ್ಡ್ಗೆ ಹೋಗಿ ಪೊಟ್ನ ಮಾಡಿ ಎಲ್ರಿಗೂ ಫ್ರೀ ಊಟ ಹಂಚಿದೀನಿ. ಆ ಖುಷಿ ನನಗಿದೆ. ಅದರಿಂದ ಇವತ್ತು ಇಂದಿರಾ ಕ್ಯಾಂಟೀನು ಸರ್ಕಾರದಿಂದ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಅವತ್ತು ಅದು ಓಪನ್ ಆಗುತ್ತೆ, ಮತ್ತೆ ಅದು ಮುಚ್ಚೋಗುತ್ತೆ. ನಾನ್ ಮಾಡಿದ್ಮೇಲೆ ಅಪ್ಪಾಜಿ ಕ್ಯಾಂಟೀನ್ ಓಪನ್ ಆದ್ಮೇಲೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದ್ದು. ಅವ್ರು ಮುಚ್ತಾರೆ, ಓಪನ್ ಮಾಡ್ತಾರೆ. ನಮ್ದು ಹಂಗಲ್ಲ, ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದೀನಿ. ಜನಗಳು ಕೂಡ ಅದನ್ನ ಇಷ್ಟಪಟ್ಟಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಹ್ಯಾಪಿನೆಸ್ ಇದೆ. ಫ್ಯಾಂಟಾಸ್ಟಿಕ್. ಸೊ ಒಂದು ಕಡೆ ಬಿಸ್ನೆಸ್ ಆಯಿತು, ಒಂದು ಕಡೆ ಪಾಲಿಟಿಕ್ಸ್ ಆಯಿತು, ಸೋಷಿಯಲ್ ಸರ್ವಿಸ್ ಆಯಿತು, ಎಲ್ಲದರ ಮಧ್ಯದಲ್ಲಿ ಈಗ ಫಿಲ್ಮ್ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ರಿ. ನೀವು ಪ್ರೊಡ್ಯೂಸ್ ಮಾಡಬೇಕು ಒಂದು ಸಿನಿಮಾ ಅಂತ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರಿ. ಯಾಕೆ ಫಿಲ್ಮ್ ಇಂಡಸ್ಟ್ರಿ ಅನ್ನೋ ಒಂದು ಅಪಾರ ಸಾಗರ ಅದು. ಯಾರ್ಯಾರು ಒಳಗೆ ಬರ್ತಾರೋ ಒಬ್ಬರಿಗೆ ಹಿಟ್ ಆಗ್ಬೋದು, ಇನ್ನೊಬ್ಬರಿಗೆ ಸಾಕಷ್ಟು ಜನಕ್ಕೆ ಮಿಸ್ ಆಗುತ್ತೆ. ಸೊ ಇಂತಹ ಒಂದು ಇಂಡಸ್ಟ್ರಿನಲ್ಲಿ ನೀವು ಕಾಲಿಟ್ಟಿದ್ದು ಯಾಕೆ? ನಾನು ಸಾಯಿಬಾಬಾನ ಪಕ್ಕಾ ಡಿವೋಟಿ ನಾನು, ಮತ್ತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಡಿವೋಟಿ ನಾನು. ಪ್ರತಿ ವರ್ಷನೂ 4-5 ಬಾರಿನಾದ್ರು ಹೋಗ್ತೀನಿ. ಶಿರ್ಡಿ ಸಾಯಿ ಮಂದಿರಗಿರ್ಬೋದು, ಮತ್ತೆ ತಿರುಮಲ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕಿರ್ಬೋದು, ಎರಡನ್ನೂ ಅಳವಡಿಸ್ಕೊಂಡಿದ್ದೀನಿ. ನಾನು ಶಿರ್ಡಿಗೆ ಹೋಗ್ತಾ ನಾನು ಹೋಗೋ ಸಂದರ್ಭದಲ್ಲಿ ಅದು ಸಣ್ಣ ಗ್ರಾಮ. ಅದು ನನ್ನ ಪ್ರಕಾರ ನಿಮ್ಗೆ ಹೇಳೋದು 1989 ಆಯ್ತಲ್ಲ, ಹೆಚ್ಚು ಕಮ್ಮಿ 35 ವರ್ಷ ಮೇಲಾಯ್ತು. ಈಗ ದೊಡ್ಡ ವಿಶಾಲವಾಗಿ ಬೆಳೆದಿದೆ ಶಿರಡಿ ಗ್ರಾಮ, ಆಯ್ತಲ್ಲ. ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನಾನು ಆವಾಗ ಶಿರಡಿ ಗ್ರಾಮಕ್ಕೆ ಹೋದಾಗ ನಾನು ಬಾಬಾನ ಮೊದಲನೇ ಬಾರಿಗೆ ನೋಡಿದಾಗ ನನ್ನ ಕಣ್ಣು ಆಪರೇಷನ್ ಆಗಿತ್ತು. ಆವಾಗ ನಾನು ನೋಡಿದಾಗ ಕಣ್ಣು ಕಟ್ ಹಾಕೊಂಡೆ ಹೋಗಿದ್ದೆ ಅಲ್ಲಿ ಬಾಬಾ ದರ್ಶನ ಮಾಡುವಾಗ. ನನ್ನ ಕಣ್ಣು ಆಪರೇಷನ್ ಆದ್ಮೇಲೆ ಕಟ್ಟನ್ನ ಓಪನ್ ಮಾಡಿದ್ರೆ ನಾನು ಬಾಬಾನೇ ನೋಡ್ಬೇಕು, ದರ್ಶನ ಮಾಡ್ಬೇಕು ಅಂತೇಳಿ ಅವತ್ತು ಅಲ್ಲಿ ಹೋಗಿ ಬಾಬಾ ದರ್ಶನ ಮಾಡಿದೆ. ಆವತ್ತಿಂದ ಇವತ್ತುವರೆಗೂ ನನ್ನ ಜೀವನದ ಆರಾಧ್ಯ ದೈವ ಗುರುಗಳು, ಅವರ ಆಶೀರ್ವಾದ, ಅವ್ರ ಮೇಲೆ ಹಚ್ಕೊಂಡಿರತಕ್ಕಂತ ಒಂದು ಭಕ್ತಿ ಭಾವನೆಯಿಂದ ನಾನು ಒಂದು ಸಾಯಿಬಾಬಾದು ಒಂದು ಸೀರಿಯಲ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದೆ. ಯಾಕಂದ್ರೆ ಅವ್ರ ನಿಜ ಜೀವನದಲ್ಲಿ ಅವರು ಏನು ಅಳವಡಿಸ್ಕೊಂಡಿದ್ದಾರೆ ಆ ಒಂದು ವಿಚಾರಗಳನ್ನ ಜನಕ್ಕೆ ನಾನು ತೋರಿಸ್ಬೇಕಲ್ಲ. ನಾನು ಹೇಳಿದ್ರೆ ಆಗಲ್ಲ, ಅದನ್ನ ಒಂದು ಚಿತ್ರೀಕರಣ ಮೂಲಕ ತೋರಿಸ್ಬೇಕು. ಅದಕ್ಕೋಸ್ಕರನೇ ನಾನೊಂದು 250 ಎಪಿಸೋಡನ್ನ ಸಾಯಿ ಗೋಲ್ಡ್ ಪ್ರೊಡಕ್ಷನ್ಸ್ ಅನ್ನೋ ಒಂದು ಬ್ಯಾನರ್ನ ರಿಜಿಸ್ಟರ್ ಮಾಡಿ ಅದರ ಕೆಳಗಡೆ ಈ ಸಾಯಿಬಾಬಾ ಸೀರಿಯಲ್ ಅನ್ನ ಶೂಟ್ ಮಾಡಿ ತುಂಬಾ ಚೆನ್ನಾಗಿ ನನ್ನ ಪ್ರಕಾರ ನೀವು ಹೇಳೋದು 10 ವರ್ಷ ಹಿಂದೆ ಆವಾಗಲೇ ನಾನು ಜನಗಳಿಗೆ ತೋರಿಸ್ಬಿಟ್ಟಿದ್ದೀನಿ ಸಾಯಿಬಾಬಾ ಯಾವ ತರ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು, ಅವರ ಒಂದು ವಾಸ್ತವಾಂಶದ ಜೀವನ ಹೇಗಿತ್ತು ಅಂತೇಳಿ ಎಲ್ಲವನ್ನ ತೋರಿಸಿದೀನಿ. ಅದು ಒಂದು ಖುಷಿ ಇದೆ. ನಾನೇ ಖರ್ಚು ಮಾಡಿ ಅದನ್ನ ಮಾಡಿದೀನಿ. ಸಾಯಿಬಾಬಾ ಮೇಲೆ ಇರುವಂತಹ ಒಂದು ಭಕ್ತಿಗೆ ಆ ಗುರುಗಳ ಒಂದು ಆಶೀರ್ವಾದದಿಂದ ಅದನ್ನ ನಡ್ಸ್ಕೊಂಡು ಹೋದ್ರೆ. ಸೊ ನಿಮ್ಮ ಖುಷಿಗೆ ಮಾತ್ರನೇ ಇದನ್ನ ಮಾಡಿದ್ದು, ದುಡ್ಡುಗೋಸ್ಕರ ಅಲ್ಲ, ಸಂಪಾದನೆ ಮಾಡಕ್ಕೋಸ್ಕರ. ಬಟ್ ಆಫ್ ಕೋರ್ಸ್ ಸರ್, ಇಷ್ಟೊಂದು ಬೇರೆ ಬೇರೆ ಬಿಸ್ನೆಸಸ್ ಅಲ್ಲಿ ನೀವು ಕೈ ಹಾಕಿದಿರಾ. ಕನ್ಸ್ಟ್ರಕ್ಷನ್ ಇರಬಹುದು, ಗೋಲ್ಡ್ ಇರಬಹುದು, ಜ್ಯುವೆಲ್ರಿ ಇರಬಹುದು, ಪಾಲಿಟಿಕ್ಸ್, ಸೋಷಿಯಲ್ ಸರ್ವಿಸ್, ಇಷ್ಟೆಲ್ಲದ್ರಲ್ಲಿ ಜನಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಕಂಪನಿ ಓಪನ್ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ. ಯಾರಿಗೂ 9 to 5 ಜಾಬ್ ಮಾಡಬೇಕು ಅನ್ನೋ ಆಸೆ ಇರಲ್ಲ, ಎಲ್ಲರಿಗೂ ಇದೊಂದು ಇದ್ದೇ ಇರುತ್ತೆ. ಈ ಒಂದು ಜರ್ನಿನಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್, ಏನಕ್ಕಂದ್ರೆ ವಿ ಕ್ಯಾನ್ ನಾಟ್ ಸೇ ವಿ ಡೋಂಟ್ ವಾಂಟ್ ಮನಿ. ದುಡ್ಡು ಇಲ್ಲದೆ ಹೋದ್ರೆ ಕಂಪನಿ ಮುಂದೆನೂ ಹೋಗಲ್ಲ, ನಾವು ಕೂಡ ನಮ್ಮ ಜರ್ನಿನಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಸೊ ಇಷ್ಟರಲ್ಲಿ ನಿಮಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ನೋಡಿ, ನಾವು ಆರೋಗ್ಯವಾಗಿ ಇರಬೇಕಾಗಿದ್ರೆ ನಮ್ಮ ಶರೀರದಲ್ಲಿ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಮುಖ್ಯ ಇದೆ ಹೇಳಿ. ರಕ್ತ ಸಂಚಾರ ಸ್ವಲ್ಪ ಏನಾದ್ರು ಬ್ಲಡ್ ಕ್ಲಾಟ್ ಆದ್ರೆ ಅಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಆ ರಕ್ತ ಸಂಚಾರ ಎಷ್ಟು ಮುಖ್ಯನೋ ನಮ್ಮ ಶರೀರಕ್ಕೆ, ಬಿಸ್ನೆಸ್ ಅಲ್ಲಿ ಕೂಡ ಮನಿ ಫ್ಲೋ ಅನ್ನೋದು ಅಷ್ಟೇ ಮುಖ್ಯ ಇದೆ. ವೆರಿ ಟ್ರೂ. ಆ ಮನಿ ಫ್ಲೋ ಆಗದೆ ಹೋದ್ರೆ ನೀವು ಬಿಸ್ನೆಸ್ ರನ್ ಮಾಡಕ್ ಆಗಲ್ಲ.
ಗ್ರಾಹಕರು ಬರಬೇಕು, ಸೇಲ್ ಆಗಬೇಕು, ಮತ್ತೆ ಪರ್ಚೇಸ್ ಆಗಬೇಕು, ಟ್ಯಾಕ್ಸ್ IT ಇರ್ಬೋದು, GST ಇರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಇರ್ಬೋದು, ಎಲ್ಲವನ್ನ ಸಮಯಕ್ಕೆ ಸರಿಯಾಗಿ ಕಟ್ಟಬೇಕು, ಅಡ್ವಾನ್ಸ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಕಟ್ಟಬೇಕು, ಎಲ್ಲವನ್ನ ಮಾಡಬೇಕು. ಆವಾಗ ಮನಿ ಫ್ಲೋ ಬೇಕು. ಆ ಮನಿ ಫ್ಲೋ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ನಾವು ತುಂಬಾ ಜಾಸ್ತಿ ಮಾಡಕ್ ಹೋಗಿ ನಾವು ಟೆನ್ಷನ್ ತಗೊಳ್ಳೋದಿರಬಾರ್ದು. ತಮಗೂ ಗೊತ್ತಿದೆ, 20ರಲ್ಲಿ ಫಿಗರು, 30ರಲ್ಲಿ ಶುಗರು, 40ರಲ್ಲಿ ಪ್ರೆಷರ್, 50ರಲ್ಲಿ ಕ್ಯಾನ್ಸರು, 60ರಲ್ಲಿ ಡಮಾರು. 60 ಮೇಲೆ ಯಾರು ತುಂಬಾ ಚೆನ್ನಾಗಿದ್ದಾರೆ 70, 80, 90ವರೆಗೂ ನಮ್ಮ ದೇವೇಗೌಡರು ಸಾಹೇಬ್ರು ತರ ಅವರೇ ಸೂಪರು, ಅಬ್ಸಲ್ಯೂಟ್ಲಿ ಸೂಪರ್ ಸ್ಟಾರ್. ಹೌದು, ನಾವು ಅದನ್ನೇ ನೋಡ್ತಾ ಇದೀವಿ. ಅದರಿಂದ ಸ್ಟ್ರೆಸ್ ನ ಜಾಸ್ತಿ ಮಾಡ್ಕೊಂಡು ಏನೋ ತುಂಬಾ ಜಾಸ್ತಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಹೋಗಿ ನಾವು ಆರೋಗ್ಯ ಕೆಡಿಸ್ಕೊಳ್ಳೋದು ಇದೆಯಲ್ಲ, ಕಲರ್ ಮಾತ್ರೆಗಳು ತಿನ್ಬೇಕು, ಕಲರ್ ರೋಗಗಳನ್ನ ತರಿಸ್ಕೋಬೇಕು. ಇದು ಅವಶ್ಯಕತೆ ಇಲ್ಲ. ಹಣ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡ್ರೆ ಒಳ್ಳೇದು. ಪೀಸ್ ಆಫ್ ಮೈಂಡ್ ಬೇಕು ಈಗ ಮೇಯ್ನು. ಯಾಕಂದ್ರೆ ನಾವು ಈಗ ಏನು ಫುಡ್ ತಿಂತಾ ಇದೀವಲ್ಲ, ಆ ಫುಡ್ ಕೂಡ ಸುರಕ್ಷಿತವಾಗಿರ್ಬೇಕು. ಅದರಲ್ಲಿ ನಾವೇ ಅದನ್ನ ತರಿಸ್ಕೋತಾ ಇದೀವಿ. ಈಗ ನಾವು ಗಾಳಿ, ಬೆಳಕು, ಆಕ್ಸಿಜನ್, ಫುಡ್ ಎಲ್ಲಾನು ಪ್ಯಾಕೇಜ್ ಬರ್ತಾ ಇದೆ. ಎಲ್ಲಾನು ನೀವು ಡಯಟ್ ಒಂದು ಡಾಕ್ಟರ್ ಇಟ್ಕೋಬೇಕು, ಯೋಗಾಗ ಒಂದು ಡಾಕ್ಟರ್ ಇಟ್ಕೋಬೇಕು, ಫಿಟ್ನೆಸ್ ಒಂದು ಡಾಕ್ಟರ್ ಇಟ್ಕೋಬೇಕು, ಮತ್ತೆ ನಿಮ್ಮ ದಿನನಿತ್ಯ ಚಟುವಟಿಕೆಗಳನ್ನ ಮಾಡ್ಕೊಳಕ್ ಒಂದು ಡಾಕ್ಟರ್ ಇಟ್ಕೋಬೇಕು. ಎಷ್ಟು ಡಾಕ್ಟರ್ ಇಟ್ಕೋತೀರಿ ಅಲ್ವಾ? ಹಿಂದೆ ಎಲ್ಲ ವೈದ್ಯೋ ನಾರಾಯಣ ಹರಿ ಅಂತ ಇದ್ರು. ಈಗ ವೈದ್ಯೋ ಯಮದೂತರೆ ಸರಿ ಅಂತ ಆಗೋಗ್ಬಿಟ್ಟಿದೆ. ಕೆಲವು ಡಾಕ್ಟರ್ಗಳು, ನಾನು ಎಲ್ಲಾರನ್ನ ಹೇಳಕ್ ಹೋಗಲ್ಲ, ಕೆಲವರು ಈಗೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ. ನೀವು ಆಪರೇಷನ್ ಮಾಡ್ಲೇಬೇಕು, ಒಂದಿಷ್ಟು ಇಂಜೆಕ್ಷನ್ ಚುಚ್ಚಲೇಬೇಕು, ಒಂದು ಬ್ಲಡ್ ಟೆಸ್ಟ್ ಆಗಲ್ಲ, 25 ಒಬ್ರು ಮಾಡಿದ್ರೆ ಇನ್ನೊಬ್ರು ಒಪ್ಪಲ್ಲ, ಅವ್ರು ಮತ್ತೆ ಮಾಡ್ಬೇಕು, ಮತ್ತೆ ಅಷ್ಟು ಬಿಲ್ಲನ್ನ ರೈಸ್ ಮಾಡ್ಲೇಬೇಕು ಅಂತ ಹೇಳಿ ಕಮರ್ಷಿಯಲ್ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಶಿಕ್ಷಣ ಆಗ್ಲಿ, ಮೆಡಿಕಲ್ ಆಗ್ಲಿ, ಯಾರನ್ನ ನಾನು ಉಲ್ಲೇಖ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ಕೆಲವರು ಆ ತರನೂ ಇದಾರೆ ಈಗ. ಅದರಿಂದ ನಾವು ಎಷ್ಟು ಹುಷಾರಲ್ಲಿ ಇರ್ತೀವೋ ಅಷ್ಟು ಒಳ್ಳೇದು ಅಲ್ವಾ? ಇಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ನಾವು ಸಂಪಾದನೆ ಮಾಡಿ ಯಾರಕ್ಕೋಸ್ಕರ ಕೊಟ್ಟು ಹೋಗ್ಬೇಕು. ಹೋದಾಗ ಒಂದು ಕೊಟ್ಟು ಹೋಗ್ಬೇಕು, ಇಲ್ಲ ಇಟ್ಟು ಹೋಗ್ಬೇಕು. ಹೊತ್ಕೊಂಡು ಹೋಗೋದಂತ ಇಲ್ವೇ ಇಲ್ಲ ಅಲ್ವಾ? ಹುಟ್ಟಿದಾಗ ಜಾತಕ, ಮಧ್ಯದಲ್ಲಿ ನಾಟಕ, ಸೆತ್ತಾಗ ಸೂತಕ, ಇಷ್ಟೇ ಜೀವನ ಅಲ್ವಾ? ಇದನ್ನೆಲ್ಲ ನೋಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಹತ್ರ ದಿನಕ್ಕೆ 100 ಜನ ಬರ್ತಾರೆ. ಆ ಕಷ್ಟ ಈ ಕಷ್ಟ ಹೇಳ್ಕೊಂಡು ಏನೋ ಶರವಣ ಸರ್ ಹತ್ರ ಹೋದ್ರೆ ಏನೋ ಒಂದ್ ಸಹಾಯ ಆಗುತ್ತೆ, ಅವ್ರು ಮಾಡ್ತಾರೆ ಅಂತ ಹೇಳಿ ಒಂದು ಭರವಸೆ ಇಟ್ಕೊಂಡು ಬರ್ತಾರೆ. ಅದನ್ನ ನಮ್ ಕೈಯಲ್ಲಿ ಏನ್ ಸಾಧ್ಯವಾಗುತ್ತೋ ಅದನ್ನ ಮಾಡ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಕೂಡ ಪ್ರಯತ್ನವನ್ನ ಪಡ್ತೀವಿ. ಇಷ್ಟೇ. ಅದನ್ನ ನಾವು ನೆನ್ಸ್ಕೊಂಡಿದೀವಿ, ಅಳವಡಿಸ್ಕೊಂಡಿದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ. ಒಬ್ಬ ಶಾಸಕನಾಗಿ 2ನೇ ಬಾರಿ ಸರ್ಕಾರಿ ಭರವಸೆ ಸಮಿತಿ ಅಧ್ಯಕ್ಷನೂ ಇದೀನಿ ನಾನೀಗ. ಆಯ್ತಲ್ಲ? ಸೊ ಸರ್ಕಾರ ಏನ್ ಭರವಸೆ ಕೊಡುತ್ತೆ ಅದು ಅಧಿಕಾರಿಗಳು ಎಕ್ಸಿಕ್ಯೂಷನ್ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಕಮಿಟಿ ಇದೆ ಸರ್ಕಾರ ಮಟ್ಟದಲ್ಲಿ. ಅದರಲ್ಲೂ ಕೂಡ ಒಂದಷ್ಟು ಜನಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ಗೆ ಸಂತೃಪ್ತಿ ಇದೆ, ಸಂತೋಷ ಇದೆ, ನಾನು ಖುಷಿಯಾಗಿ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ನಿಜವಾಗ್ಲೂ 24 ಗಂಟೆ ಅಷ್ಟೇ ನಾನು ನಿಮ್ಮ ಹತ್ರ ಇರೋದು. ನನಗೆ ಯಾಕೋ ಫುಲ್ ಡೌಟ್ ಆಗೋಗಿದೆ. ಇಷ್ಟು ಕೆಲಸ ಒಂದು ದಿನದಲ್ಲಿ ಇಷ್ಟು ಕಡೆ ಮಾಡ್ತಾ ಇರ್ತೀರಾ. ಇದೆಲ್ಲದ್ರ ಮಧ್ಯದಲ್ಲಿ ನೀವು ಫಿಟ್ನೆಸ್ ಅಲ್ಲೂ ಕೂಡ ನಂಬರ್ 1 ಆಗಿ ಇದ್ದೀರಾ. ಹೌದು, ನೀವು ಇವಾಗ ತಾನೇ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರಿ, ಸೊ ಅದ್ರ ಬಗ್ಗೆ ಕೇಳಲೇಬೇಕು. ನಿಮ್ಮ ಫಿಟ್ನೆಸ್ ರೂಟೀನ್ ಯಾವ ತರ ಇದೆ ಸರ್? ಏನಕ್ಕಂದ್ರೆ ನಿಮಗೂ ಕೂಡ ಫಿಟ್ನೆಸ್ ಕಂಡ್ರೆ ತುಂಬಾ ಆಸಕ್ತಿ ಇದೆ. ಸೊ ನಿಮ್ಮ ದಿನಚರಿ ಹೇಗಿರುತ್ತೆ? ಹೇಗೆ ಶುರು ಮಾಡ್ತೀರಾ ನಿಮ್ಮ ದಿನ? ಆಸ್ ಅನ್ ಆಂಟ್ರಪ್ರನರ್ ಆಗಿರ್ಬೋದು, ಪಾಲಿಟಿಷಿಯನ್, ಸೋಷಿಯಲ್ ಸರ್ವಿಸ್ ವರ್ಕರ್, ಇದೆಲ್ಲ ಸೇರ್ಕೊಂಡು ನಿಮ್ಮ ದಿನಚರಿ ಯಾವ ತರ ಇರುತ್ತೆ? ಈ ಕೋವಿಡ್ ಟೈಮಲ್ಲಿ ಎಂತವ್ರನ್ನ ಲೈವ್ ಅಲ್ಲಿ ನೋಡಿದೀವಿ. ವೆಂಟಿಲೇಟರ್ ಬೇಕು, ಆಕ್ಸಿಜನ್ ಬೇಕು, ಬೆಡ್ ಬೇಕು. ಎಷ್ಟು ಜನ ನನ್ನನ್ನು ಸಂಪರ್ಕ ಮಾಡಿ ಆಯ್ತಲ್ಲ, ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ. ಈ ಊಟ ಬಡಿಸೋದು ಕೂಡ ಕಂಟೈನರ್ ನಲ್ಲಿ ಹಾಕೊಂಡು ಎಲ್ಲಾ ವಾರ್ಡ್ಗೆ ಹೋದಾಗ ನನ್ನ ಮನೇಲಿ ಹೇಳಿದ್ರು ನನ್ನ ಮಿಸ್ಸಸ್ಸು, ನೋಡಿ ನೀವು ಇದೆಲ್ಲ ತಗೊಂಡು ಹೋಗಿ ಹೊರಗಡೆ ಹೋಗಿ ಬಡ್ಸಕ್ಕೆಲ್ಲ ಹೋಗ್ಬೇಡಿ, ಕೋವಿಡ್ ಇದೆ, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂದ್ರು. ನಾನು ದೇವ್ರನ್ನ ನಂಬೋನು ಆಯ್ತಲ್ಲ. ಮನೆಯವರು ಅವ್ರು ಏನಿದ್ರು ಅವ್ರ ಸಹಕಾರ ಇದೆ, ಇಲ್ಲ ಅಂತಲ್ಲ. ನನ್ನ ದೇವ್ರ ಮೇಲೆ ನನಗೆ ಅಪಾರ ನಂಬಿಕೆ ಇದೆ. ಅದರಿಂದ ಆ ಬಡವರಿಗೋಸ್ಕರ ಆ ಕೊಡೋದ್ರಲ್ಲಿ ನನಗೆ ಖುಷಿ ಇದೆ. ಗ್ಲೌಸ್ ಹಾಕೊಂಡಿದೀನಿ, ಮಾಸ್ಕ್ ಹಾಕೊಂಡಿದೀನಿ, ಏನಿದೆ ಸೇಫರ್ ಝೋನ್ ತಗೊಂಡಿದೀನಿ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಡ್ಸಕ್ ಹೋಗಿದ್ದೆ. ಸೊ ಅದರಿಂದ ನಾನ್ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದು ಯೋಗದಿಂದ ಸರ್ವ ರೋಗ ನಿವಾರಣೆ ಅಂತಾರೆ. ಯೋಗ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ
ಮೈಂಡ್ ಅಲ್ಲಿ ಇರತಕ್ಕಂತ ಸ್ಟ್ರೆಸ್ ಏನಿದೆ ಅದು ರಿಲೀಫ್ ಆಗುತ್ತೆ. ಯೋಗ ಮಾಡೋದು ಶರೀರಕ್ಕೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ, ಅದನ್ನ ಮಾಡೋದ್ರಿಂದ ಎಲ್ಲಾ ತರನು ಒಳ್ಳೇದಾಗುತ್ತೆ. ನಾವು ನೆಗೆಟಿವ್ ಥಾಟ್ಸ್ ನ ಯಾವತ್ತೂ ಇಟ್ಕೋಬಾರ್ದು. ನೆಗೆಟಿವ್ ಯಾವತ್ತು ಇರುತ್ತೆ ತಲೆಯಲ್ಲಿ, ಅದನ್ನ ಆಗ್ಲೇ ಬಿಟ್ಬಿಡ್ಬೇಕು. ನೀವು ಎದ್ರೆ ಕೂತ್ರೆ ಏನಾಗುತ್ತೋ ಅಂತ ಹೇಳಿ ಭಯ ಪಡೋದನ್ನ ಬಿಡ್ಬೇಕು. ಭಯ ಇಲ್ಲ ಅಂದ್ರೆ ನಿಮ್ ಜೀವನದಲ್ಲಿ ಜಯನೇ. ಆ ಜಯ ಸಿಗ್ಬೇಕಾದ್ರೆ ಭಯವನ್ನ ಬಿಡ್ಬೇಕಾಗ್ತದೆ. ಅದನ್ನ ಅಳವಡಿಸ್ಕೊಂಡಿದ್ದೀನಿ. ಆ ಫುಡ್ ಅಲ್ಲಿ ಕೂಡ ಅಷ್ಟೇ, ಸಾಯಂಕಾಲ ನೀವು 6-7 ಗಂಟೆಗೆಲ್ಲ ಡಿನ್ನರ್ ಮುಗಿಸ್ಕೊಂಡ್ಬಿಡ್ಬೇಕು. ಸನ್ಸೆಟ್ ಯಾವಾಗ ಬರುತ್ತೆ ನೀವು ಊಟ ಮಾಡಿ 3 ಅವರ್ ನೀವು ಇರ್ಬೇಕಾಗ್ತದೆ, ತಕ್ಷಣ ಮಲಗಬಾರ್ದು. ಆ ಡೈಜೆಷನ್ ಆಗ್ಬೇಕಂತೆ. ಅದಕ್ಕೋಸ್ಕರ ಅದನ್ನು ಕೂಡ ಅಳವಡಿಸ್ಕೋಬೇಕು. ಹೊತ್ತು ಸಲ ಇಷ್ಟೇ ತಿನ್ನಿ, ಆ ಟೈಮ್ ಚೂರು ತಗೊಂಡ್ಬಿಡ್ಬೇಕು. ಬೆಳಗ್ಗೆ 8-9 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು. ಮತ್ತೆ ಮಧ್ಯಾಹ್ನ 1:30ಗೆಲ್ಲ 1:30ಗೆಲ್ಲ ಒಂಚೂರು ಮುಗಿಸ್ಕೋಬೇಕು. ಸಾಯಂಕಾಲ 6:30 ಇಷ್ಟಕ್ಕೆ ಮುಗಿಸ್ಕೊಂಡ್ರೆ ನಿಮ್ಮಷ್ಟು ಫಿಟ್ ಇರೋರು ಇನ್ನು ಯಾರೂ ಇಲ್ಲ. ನೀವು 0 ಇಂದ ಹೀರೋ ಆಗ್ತೀರಾ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಅಲ್ಲ, ಈ ನಡುವೆ ದೊಡ್ಡದಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಸರ್ಕೇಡಿಯಂ ಫಾಸ್ಟಿಂಗ್ ಅಂತೆಲ್ಲ ದೊಡ್ಡದಾಗಿರೋ ಪದಗಳನ್ನ ಯೂಸ್ ಮಾಡ್ತಾರೆ. ನಮ್ಮ ಪೂರ್ವಜರಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದು. ನೀವಿವಾಗ ಹೇಳಿದ್ದು ಎಷ್ಟು ಕರೆಕ್ಟ್ ಆಗಿದೆ. ಬೆಳಿಗ್ಗೆ 4:15 ಗಂಟೆಗೆ ಎದ್ದು, ಇದು ಬ್ರಹ್ಮ ಮುಹೂರ್ತ ಟೈಮಲ್ಲಿ ಎದ್ದು ಯೋಗ ಮಾಡಿ, ಧ್ಯಾನ ಮಾಡಿ, ಕೆಲಸ ದಿನಚರಿನ ಶುರು ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಊಟ ಮಾಡಿ, ಇದು ಸನ್ಸೆಟ್ ಮುಂಚೆ ಊಟ ಮುಗಿಸ್ಬಿಟ್ರೆ ವಿ ಆರ್ ಡನ್. ಬಟ್ ಇದನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಸುಮಾರು ಜನ ಸೇಲ್ ಮಾಡ್ತಾ ಇದಾರೆ. ಎಲ್ಲರಿಗೂ ಅದನ್ನೇ ಅಳವಡಿಸ್ಕೋಬೇಕು. ಏನಾಗ್ಬಿಟ್ಟಿದೆ, ಅರ್ಶನ ಕುಂಕುಮ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಆಚಾರ ವಿಚಾರಗಳನ್ನ ಹೆಂಗ್ ಸಂಸ್ಕೃತಿ ಸಂಸ್ಕಾರವನ್ನ ಪಾಲನೆ ಮಾಡ್ತೀವೋ ಹಂಗೆ ಅರ್ಶನ ಕುಂಕುಮ ಅಂತ ಕರಿತೀನಿ. ಯಾವ್ದನ್ನ? BP ಶುಗರ್ ಅನ್ನ. ಅರ್ಶನ ಕುಂಕುಮವನ್ನೇ ನಾವ್ ಯಾವ ತರ ಸ್ವೀಕಾರ ಮಾಡ್ತೀವೋ ಹಾಗೆ BP ಶುಗರ್ ಅನ್ನ ಕೂಡ ಸ್ವೀಕಾರ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಬಂದಿದೆ ಅಂತೇಳಿ ಭಯ ಪಡೋದು ಬೇಡ. ನೀವು ಕರೆಕ್ಟ್ ಆಗಿ ಅಳವಡಿಸ್ಕೊಂಡು ನಿಮ್ಮ ದಿನಚರಿ, ನಿಮ್ಮ ಆಹಾರ ಪದ್ಧತಿ, ಇದನ್ನ ಫಿಟ್ನೆಸ್ ನ ಇಟ್ಕೊಂಡು ಹೋದ್ರೆ ಯಾವುದಕ್ಕೆ ಹೆದರ್ಬೇಕಾಗಿಲ್ಲ, ಆರಾಮಾಗಿರ್ಬೋದು. ಇದನ್ನ ಮಾಡಿಕೊಂಡು ಹೋಗ್ಬೇಕಷ್ಟೇ. ಸುಮ್ನೆ ಡಯಟಿಷಿಯನ್ ಅಂತೆ, ಮತ್ತೊಂದಂತೆ, ಮಗದೊಂದಂತೆ ಇವ್ರನ್ನೆಲ್ಲ ಹುಡ್ಕೊಂಡು ಹೋಗೋದು ಬೇಡ. ನಿಮ್ಗೆ ನೀವೇ ಡಾಕ್ಟ್ರು, ಅದನ್ನ ಮಾಡ್ಕೊಳ್ಳಿ ಅಷ್ಟೇ. ಅದೇ ಅಜ್ಜಿ ತಾತ ಏನು ಮಾಡ್ತಾ ಇದ್ರು ಅದನ್ನ ನಾವು ಇವತ್ತು ಮಾಡಿದ್ರೆ ಅವರು ಎಷ್ಟು ಖುಷಿಯಾಗಿರ್ತಾ ಇದ್ರು, ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ 80-90 ವರ್ಷದವರೆಗೂ ಕೆಲಸ ಮಾಡ್ಕೊಂಡಿದ್ರು. ಪಲ್ಲವಿ ಅವರೇ, ಆವಾಗೆಲ್ಲ 6 ತಿಂಗಳ ಬೆಳೆ ಬೆಳಿತಾ ಇದ್ರು, ಈಗ 3 ತಿಂಗಳ ಬೆಳೆ. ಈಗ ಅದು ಆ 3 ತಿಂಗಳ ಬೆಳೆ ಕೂಡ ಬೆಳೆಯೋದು ಹೇಗೆ ಬೆಳಿತಾರೆ? ಎಲ್ಲಾ ಕೆಮಿಕಲ್ ಹಾಕ್ತಾರೆ. ಆವಾಗ ನ್ಯಾಚುರಲ್ ಸಿಗ್ತಾ ಇತ್ತು. ಈಗ ಇರೋ ಫುಡ್ ಅಲ್ಲೇ ನಮ್ಗೆ ಸಮಸ್ಯೆ ಇರೋದು. ಅದನ್ನ ನಾವು ಸರಿಯಾಗಿ ನಿಭಾಯಿಸ್ಕೊಂಡು ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಮೊದಲನೇದಾಗಿ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೆ ಮನಸ್ಸಿಟ್ಕೊಳ್ಳಿ, ಕಲ್ಮಶ ಬೇಡ. ನಮ್ಗೆ ಒಳ್ಳೇದಾಗುತ್ತೆ, ಇನ್ನೂ 10 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಮನ್ಸನ್ನ ಖುಷಿಯಿಂದ ಇಟ್ಕೋತಿರಲ್ಲ, ಅದರಿಂದ ಎಲ್ಲಾ ಆಗುತ್ತೆ. ಅಬ್ಸಲ್ಯೂಟ್ಲಿ. ಸೊ ಸರ್ವಣ ಸರ್, ನೆಕ್ಸ್ಟ್ ಮುಂದೆ ಇನ್ನೇನೇನು ಮಾಡಬೇಕು ಅಂತ ಇದ್ದಾರಾ? ಫಿಟ್ನೆಸ್ ಬಗ್ಗೆ ಇಷ್ಟೊಂದು ಹೇಳಿದಾರ, ಯೋಗ ಸ್ಕೂಲ್ ಓಪನ್ ಮಾಡ್ತಾರಾ, ಊಟದ ಬಗ್ಗೆ ಇಷ್ಟು ಹೇಳಿದಾರ, ಅಗ್ರಿಕಲ್ಚರ್ ಮಾಡ್ತಾ ಇದಾರ, ಮುಂದೆ ಏನು ಇನ್ನೇನೇನು ಮಾಡಬೇಕು ಅಂತ ಇದ್ದಾರಾ ನೀವು? ಮುಂದಿನ ಪ್ಲಾನ್ಸ್ ಏನೇನಿದೆ? ಪ್ಲಾನ್ ಏನು, ಮುಂದಕ್ಕೆ ನಮ್ಮ ಸರ್ಕಾರ ಬರಬೇಕು, JDS ಸರ್ಕಾರ ಬರಬೇಕು. ದೇವೇಗೌಡರು ಒಂದು ಕನಸು ಏನಿದೆ ಅದು ನನಸಾಗಬೇಕು. ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು. ಬಡ ಜನತೆಗೆ ಇನ್ನಷ್ಟು ಒಳ್ಳೆ ಯೋಜನೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ತರಬೇಕು, ಅಷ್ಟೇ ನನ್ನ ಉದ್ದೇಶ. ಅದಕ್ಕೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋದು ಒಂದು ಖುಷಿ ಇದೆ. ಇವತ್ತಿನ ದಿನ ಯಾರಾದ್ರೂ ತಮ್ಮದೇ ಆದ ಒಂದು ಬಿಸ್ನೆಸ್ ನ ಶುರು ಮಾಡಬೇಕು ಅಂದ್ರೆ, ನೀವು ಇಷ್ಟೊಂದು ಸಾಕಷ್ಟು ಬಿಸ್ನೆಸ್ ಗಳನ್ನ ಶುರು ಮಾಡಿದಿರಾ. ಸೊ ನಮ್ಮ ಎಲ್ಲ ಈ ಅಪ್ ಅಂಡ್ ಕಮಿಂಗ್ ಆಂಟ್ರಪ್ರನರ್ಸ್ ಯಾರ್ಯಾರಿದ್ದಾರೆ, ಅಪ್ ಅಂಡ್ ಕಮಿಂಗ್ ಬಿಸ್ನೆಸ್ ಮೆನ್ ಯಾರ್ಯಾರಿದ್ದಾರೆ, ಅವ್ರಿಗೆಲ್ಲರಿಗೂ ಏನಾದ್ರೂ ಒಂದು ಮೆಸೇಜ್ ಕೊಡಬೇಕು ಅಂದ್ರೆ, ಒಂದು ಟಿಪ್ ಕೊಡಬೇಕು ಅಂದ್ರೆ, ನಿಮ್ಮ ಕಡೆಯಿಂದ ಹೇಗೆ ಸಕ್ಸಸ್ಫುಲ್ ಆಗಬಹುದು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳೋದಷ್ಟೇ, ನಿಮ್ಮ ಬಡ್ಜೆಟ್ ಎಷ್ಟಿದೆ ಅಷ್ಟರಲ್ಲಿ ಸಣ್ಣದಾಗಿ ಶುರು ಮಾಡಿ. ದೊಡ್ಡದಾಗಬೇಕು ಅಂತ ಏನಿಲ್ಲ. ಈಗೆಲ್ಲ ಆನ್ಲೈನ್ ಬಿಸ್ನೆಸ್ ಎಷ್ಟೊಂದು ಮಾಡ್ತಾರೆ. ಈ ಹೆಣ್ಮಕ್ಳು ವಿಶೇಷವಾಗಿ ಮನೇಲಿ ಕೂತ್ಕೊಂಡು ಸೀರೆ ವ್ಯಾಪಾರ ಮಾಡ್ತಾರೆ. ಆ ಆನ್ಲೈನ್ ಅಲ್ಲೇ ಸ್ಯಾರಿಗಳನ್ನ ಡಿಸೈನ್ ಗಳನ್ನ ಹಾಕ್ತಾರೆ, ಡಿಜಿಟಲ್ ಪೇಮೆಂಟ್ ತಗೋತಾರೆ, ಆಮೇಲೆ ಅವ್ರಿಗೆ ಡೆಲಿವರಿ ಮಾಡ್ತಾರೆ. ನಿಮ್ಗೆ ಮನಸ್ಸಿರಬೇಕು, ಯಾವುದೇ ಕೂಡ ಲೇಜಿನೆಸ್ ಇರಬಾರದು. ಲೇಜಿನೆಸ್ ಇಲ್ಲದೆ ನಾನು ಬೆಳಿಬೇಕು, ನಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಒಂದು ಕನಸನ್ನ ಇಟ್ಕೋಬೇಕು. ಡ್ರೀಮ್ ಕಮ್ಸ್
ಟ್ರೂತ್ ಅಂತಾರೆ. ಆ ಕನಸೇ ಇಲ್ದಿರನೆ ನೀವು ಏನೂ ಮಾಡಕ್ಕಾಗಲ್ಲ. ಒಂದು ಕನಸನ್ನು ಹೊತ್ಕೊಳ್ಳಿ. ಈ ವರ್ಷ 25 2025 ನಾನು ಇಲ್ಲಿದ್ದೀನಿ, 26 ಅಲ್ಲಿ ಎಲ್ಲಿರ್ಬೇಕು, 27 ಅಲ್ಲಿ ಎಲ್ಲಿರ್ಬೇಕು ಅನ್ನೋದನ್ನ ಒಂದು ಪ್ಲಾಟ್ಫಾರ್ಮ್ ಅನ್ನ ನೀವು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಅದರಿಂದ ನೀವು ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ, ನಿಯತ್ತಾಗಿ, ನಿಮ್ಮ ದುಡಿಮೆಯಿಂದ ನೀವು ಬೆಳಿಬೇಕು. ಅದಕ್ಕೆ ಏನ್ ಬೇಕೋ ಸಿದ್ಧತೆಯನ್ನ ಮಾಡ್ಕೋಬೇಕು. ಹೊತ್ತು ಬೇರೆ ತರ ಇನ್ನೇನು ತಿಳ್ಕೊಬಾರದು. ಖಂಡಿತ ನೀವು ಕಷ್ಟಪಟ್ಟು ದುಡಿದ್ರೆ, ಭಗವಂತನ ಆಶೀರ್ವಾದ ಇದ್ರೆ, ಎಲ್ಲಿರೋರು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಅನಿಲ್ ಅಂಬಾನಿ ಎಲ್ಲಿದ್ರು ಹೇಳಿ? ಆತರ ಎಷ್ಟು ಜನ ಅಂಬಾನಿಗಳಿದ್ದಾರೆ ರಾಷ್ಟ್ರದಲ್ಲಿ. ಆಗೋದಿಲ್ಲ ಅನ್ನೋದು ಜೀವನದಲ್ಲಿ ಯಾವುದೂ ಇಲ್ಲ. ಪ್ರಯತ್ನ ಪಡಬೇಕು, ಖಂಡಿತ ಸಕ್ಸಸ್ಫುಲ್ ಇದ್ದೇ ಇದೆ. ಆ ಸಕ್ಸಸ್ಫುಲ್ ನ ನೀವು ಹುಡ್ಕೊಂಡು ಹೋಗ್ಬೇಕು. ಇವತ್ತು ನಾನು ತಿರುಪತಿಗೆ ಹೋಗ್ಬೇಕು, ತಿರುಪತಿಗೆ ನಡ್ಕೊಂಡು ಹೋದ್ರೆ 7 days ಆಗುತ್ತೆ. ಬಸ್ಸಲ್ಲಿ ಹೋದ್ರೆ 12 hours ಆಗುತ್ತೆ. ಕಾರಲ್ಲಿ ಹೋದ್ರೆ 5 hours ಆಗುತ್ತೆ. ಫ್ಲೈಟ್ ಅಲ್ಲಿ ಹೋದ್ರೆ 1 hour ಅಲ್ಲಿ ಹೋಗ್ತೀನಿ. ನಾನು ಹೋಗ್ಬೇಕಾದ್ರೆ ಎಲ್ಲಿ? ತಿರುಪತಿಗೆ. ತಿಮ್ಮಪ್ಪನ ದರ್ಶನ ಮಾಡ್ಬೇಕು. ಅದನ್ನ ಇಟ್ಕೊಳ್ಳಿ ನೀವು ತಲೆಯಲ್ಲಿ. ನೀವು ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿ. ಇದೇ ಬಿಸ್ನೆಸ್ ಸೀಕ್ರೆಟ್. ಇನ್ನು ಅದಕ್ಕಿಂತ ಏನು ನಾನು ಹೇಳಕ್ ಆಗಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿರೋ ಸೀಕ್ರೆಟ್ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಸ್ಟುಡಿಯೋಗೂ ಬಂದು ಒಂಥರ ಆಲ್ ರೌಂಡ್ ಆಂಟ್ರಪ್ರನರ್ ಲೆಸನ್ ಆಗೋಯ್ತು ನಮಗೆ. ಬರೀ ಬಿಸ್ನೆಸ್ ಬಗ್ಗೆ ಅಲ್ಲ, ಬಟ್ ಪರ್ಸನಲಿ ಕೂಡ ಇಷ್ಟೊಂದು ಥಾಟ್ ಪ್ರೋಸೆಸ್ ಅನ್ನ ಕೊಟ್ಟಿದ್ದೀರಾ. ಎಸ್ಪೆಷಲಿ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ಹೇಳಿ ಇವತ್ತು ಎಲ್ಲರ ಮುಖದ ಮೇಲೆ ಒಂದು ಸ್ಮೈಲ್ ಬಂದೇ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗ್ಲಿ ಪಲ್ಲವಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.